ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜೀವ ಸಂಬೋಧನಾ ಸ್ಥಳದ 17ನೆಯ ಪದ್ಯದಲ್ಲಿ ನಿಜಗುಂಡ್ರು ಏನು ಹೇಳಿದಾರ ನೋಡೋಣ. ಹಿಂದಿನ ವಿಚಾರದಲ್ಲಿ ಕೂಡ ಭೋಗಗಳೆಲ್ಲವೂ ದೋಷದಿಂದ ಕೂಡಿದಂಥವು ಅದಾವ. ಅದರಿಂದ ಭೋಗಗಳ ಒಂದು ಅದು ಯಾಕಂತಂದ್ರೆ ಅದರಿಂದ ನಿನಗೆ ಸುಖ ಇಲ್ಲ ಅನ್ನುವಂಥ ವಿಚಾರವನ್ನು ಭಾಳಷ್ಟು ಅದ್ಭುತವಾಗಿ ಹಿಂದಿನ ವಿಚಾರದಲ್ಲಿ ಹೇಳಿದ್ರು. ಯಾಕಂದ್ರೆ ಬೇಡಲೇ ಮನವೇ ವಿಷಯದಾಸೆ ಮಾಡಿ ಕೆಡದಿರು ಸಾರಿದೆ ಅಂತ ಹೇಳಿದ್ರು ಅವರು. ಬೇಡಪ್ಪ, ವಿಷಯಗಳ ಆಸೆ ಮಾಡೋಕ್ಕೆ ಹೋಗಬೇಡ, ಅದರಿಂದ ಬೀಳಕ್ಕೆ ಹೋಗಬೇಡ ಅನ್ನುವಂಥ ವಿಚಾರವನ್ನು ತಿಳಿಸಿ, ಇನ್ನು ಭೋಗಗಳೆಲ್ಲವೂ ದೋಷದಿಂದ ಕೂಡಿದಾವ, ಅದರಿಂದ ಭೋಗಗಳ ಒಡನಾಟ ಯೋಗ್ಯ ಅಲ್ಲ ನೋಡು ಅಂತ ಹೇಳ್ತಾರೆ ಅವರು. ಬುದ್ಧಿವಾದ ಹೇಳ್ತಾರೆ, ಬುದ್ಧಿವಾದ. 17ನೆಯ ಪದದಲ್ಲಿ ಭಾಳಷ್ಟು ಹೇಳ್ತಾರೆ. ಯಾಕಂದ್ರೆ ಕೈವಲ್ಯ ಪದ್ಧತಿ ಅಂದ್ರೆ, ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದ್ರೆ ದಾರಿ. ನಾವು ಮುಕ್ತರಾಗಬೇಕಾಗಿತ್ತು, ಈ ಜನನ ಮರಣದಿಂದ ಬಿಡುಗಡೆ ಆಗಬೇಕಾಗಿತ್ತು, ಇಂಥ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಾವು ಮಾಡ್ಕೊಳ್ಬೇಕಾಗಿತ್ತು ಅಂತಂದಾಗ ಈ ಕೈವಲ್ಯ ಪದ್ಧತಿ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಗ್ರಂಥ ಇದು. ಅದಕ್ಕೆ ಇದರಲ್ಲಿ 5 ಸ್ಥಳಗಳನ್ನು ಇಟ್ಟಿದ್ದಾರೆ ಅವರು. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಒಬ್ಬ ಮುಕ್ತನಾಗಬೇಕಾಗಿತ್ತು, ಒಬ್ಬ ಮುಕ್ತನ ಅಪೇಕ್ಷೆ, ಮುಮುಕ್ಷು ಅಂದ್ರೆ ಈ ಮುಕ್ತಿ ಪಡ್ಕೊಳ್ಬೇಕನ್ನುವಂಥ ಭಾವ ಇದ್ದಂಥ ವ್ಯಕ್ತಿಗೆ ಇದು ಒಂದು ಮೋಕ್ಷಕ್ಕೆ ಒಂದು ದಾರಿ ತೋರಿಸುವಂಥದ್ದು ಇದು ಕೈವಲ್ಯ ಪದ್ಧತಿ. ಎಲ್ಲರಿಗೆಲ್ಲ ಇದು ಯಾರು ಈ ದುಃಖದಿಂದ ಬಿಡುಗಡೆ ಹೊಂದಬೇಕು, ಮೋಕ್ಷದ ಅಪೇಕ್ಷೆ ಯಾರಿಗಿರ್ತದ ಅವರಿಗೆ ಹೇಳಿದಂಥದ್ದು. ಈ ಕೈವಲ್ಯ ಪದ್ಧತಿ ಒಳಗೆ ಜೀವನಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಈತ ಏನೇನು ಹಿಡ್ಕೊಂಡು ಹತ್ಕೊಂತ ಕುಂತಾನಿತ, ಯಾವುದರಿಂದ ಈತಗೆ ದುಃಖ ಆಗಕತ್ತದ, ಈ ದುಃಖಕ್ಕೆ ಮೂಲ ಕಾರಣಗಳು ಏನು ವಿಚಾರ ಮಾಡಬೇಕಲ್ಲ. ಅದಕ್ಕೆ ಮಹಾತ್ಮರು ತಿಳಿಸ್ತಾ ಇದ್ದಾರೆ. 17ನೆಯ ಒಂದು ಪದ್ಯದಲ್ಲಿ ಹೇಳ್ತಾರೆ, ಬೇಡ ಭೋಗದೊಡನಾಟ ನೋಡು ನಂಜು ಬೆರೆಸಿದ ಸವಿಯೂಟ, ಕೇಡು ಕಡೆಯೊಳಿಹುದು ಅದು ಮಾಯೆಯ ಕೈಮಾಟ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಬೇಡ ನೋಡ್ರಿ. ಯಾಕಂದ್ರೆ ಏನಾದ್ರೂ ಮಕ್ಕಳು ತಪ್ಪು ಮಾಡಾಕತ್ತೀವಿ ಅಂದ್ರೆ ಬೇಡಪ್ಪ ಬೇಡ ಅಂತೀವಿಲ್ಲ, ಅದ್ರಂಗ ಬೇಡ ಎಷ್ಟು ಕರುಣೆ ತುಂಬಿದೆ ನೋಡ್ರಿ ಸದ್ಗುರುನಾಥಗ. ಹೇಳ್ತಾರೆ ಅವರು, ಬೇಡ ಭೋಗದೊಡನಾಟ. ಭೋಗದೊಡನಾಟ ಅಂದ್ರೆ ಏನು? ಈಗ ನಾವು ಶರೀರ ನಾನೇ ಅಂತ ತಿಳ್ಕೊಂಡಿವಿ, ಹೌದಾ? ಆದರೆ ಹೆಂಡತಿ, ಮಕ್ಕಳು, ರೊಕ್ಕ ರೂಪಾಯಿ, ಆಸ್ತಿ, ಅಂತಸ್ತು ಎಷ್ಟು ಸಿಗ್ತದೆ ಅಷ್ಟ್ರ ಮೇಲೆ ನೀನು ಸಂತೋಷ ಪಡು. ಆದರೆ ಇನ್ನೂ ಜಾಸ್ತಿ ಬೇಕು ಅಂತ ಕೈ ಹಾಕಕ್ಕೆ ಹೋಗ್ಬೇಡ. ಅದ್ರ ಒಡನಾಟ ಬೇಡಪ್ಪ. ಅದಕ್ಕೆ ಬೇಡ ಭೋಗದೊಡನಾಟ. ಇವೆಲ್ಲ ನಿನಗೆ ಮಿಥ್ಯೆ ಅದಾವೆವೋ, ಇವ್ಯಾವ ಸತ್ಯ ಅಲ್ಲ. ಅದರಿಂದ ಬೆನ್ನು ಬಿದ್ದಿ ಅಂತಂದ್ರೆ ನೀನು ನಾಶಕ್ಕೆ ಹೋಗ್ತಿ. ಅದಕ್ಕೆ ಅದು ಹೆಂಗದ ನೋಡು ನಂಜು ಬೆರೆಸಿದ ಸವಿಯೂಟ ಅಂತ ಹೇಳ್ತಾರೆ. ನಂಜು ಅಂದ್ರೆ ವಿಷ. ಈಗ ಭಾಳಷ್ಟು ಮೃಷ್ಟಾನ ಭೋಜನ ಅದಂದ್ರೆ ಅದ್ರಾಗ ಒಂಚೂರು ವಿಷ ಮಿಶ್ರ ಆಗ್ಯದಂದ್ರೆ ಹೆಂಗೆ ಏನು ಗತಿ ಆಗಂಗೆ ಅದನ್ನು ಹೇಳ್ತಾರೆ ಅವ್ರು. ಭಾಳ ಚಂದ ಹೇಳ್ತಾರೆ. ಕೇಡು ಕಡೆಯೊಳಿಹುದದು ಮಾಯೆಯ ಕೈಮಾಟ. ಇಲ್ಲಿ ಏನು ಹೇಳ್ತಾರ? ಮನಸ್ಸೇ, ವಿಷಯಗಳು ಸುಖಕರ ಆಗಿದಾವಂತ ಹೇಳಿಬಿಟ್ಟು, ಯಾಕಂದರೆ ವಿಷಯಗಳು ಸುಖಕರ ಅದಾವಂತ ತಿಳ್ಕೊಂಡು ಏನು ಅಲ್ಲ. ವಿಷಯಗಳು ಹೆಂಗದಾವಂದ್ರೆ ದುಃಖದಿಂದ ಕೂಡಿದಂಥವು ಅದಾವ. ಅವನ್ನ ತಿಳಿದು ನೀನು ಓಡಾಡ್ತಾ ಇರುವಂಥ ನೀನು
ಅದ್ರಾಗ ಸುಖ ಐತೇನು ಇದ್ರಾಗ ಸುಖ ಐತೇನಂತ ನೀನೇನು ಹರಿದಾಡಕತ್ತೀಯಲ್ಲ. ಅದಕ್ಕೆ ನೀನು ನಿನ್ನ ಸ್ವರೂಪವಾಗಿದ್ದಂಥ ಆತ್ಮನಲ್ಲಿ ನಿಂತ್ರೆ ಆ ಭಾವ, ಯಾಕಂದ್ರೆ ನಿನ್ನ ಮನಸ್ಸು ಏನು ವಿಷಯಗಳಲ್ಲಿ ಸುಖ ಐತೆ ಅಂತ ಇದು ಒಂದೇ ಜನ್ಮ ಅಲ್ಲ, ಜನ್ಮ ಜನ್ಮಾಂತರದಲ್ಲಿ ಹಿಂಗೆ ತಿರುಗಾಡ್ಕೊತ ಬಂದದ್ದು. ಅದಕ್ಕೆ ನೆಮ್ಮದಿನೇ ಇಲ್ಲ. ಹೆಂಗೆ ನೆಮ್ಮದಿ ಇಲ್ಲಪ್ಪ ಅಂದ್ರೆ, ಈ ನಮ್ಮ ಶರೀರದಾಗ ಎಲ್ಲ ಅವಯವಗಳು ಚಂದ ಸದೃಢ ಅದಾವ. ಎಲ್ಲೆಲ್ಲಿ ನರಗಳು ಇರಬೇಕು, ಎಲ್ಲೆಲ್ಲಿ ರಕ್ತ, ಎಲ್ಲೆಲ್ಲಿ ಏನೇನು ಎಲುಬುಗಳು ಇರಬೇಕು, ಎಲ್ಲ ಚಂದ ಅಚ್ಚುಕಟ್ಟದಂತ ಇವತ್ತು ನಾವು ಕುಂತು ಕೇಳ್ತೀವಿ. ಅದರ ಎಲ್ಲರಿಗೆ ಯಾಕೆ ಕಣ್ಣು ಕಿವಿ ಎಲ್ಲಷ್ಟು ಚಂದ ಅದಾವ, ಯಾವಕ್ಕೂ ಅಷ್ಟು ನೋವುಗಳು ಇರಂಗಿಲ್ಲ. ಯಾಕೆ ಮೈ ತುಂಬ ನರಗಳು ಅದಾವ. ನರಗಳು ಕೂಡ ತಮ್ಮ ಜಾಗಕ್ಕೆ ಅದಾವ ಅಂತೇಳಿ ಅಚ್ಚುಕಟ್ಟಾಗಿ ಕೆಲಸ ನಡೆದದ. ನಾವು ಇವತ್ತು ಚಂದ ಕುಂತು ಕೇಳಕತ್ತೇವೆ. ಅದ್ರಾಗ ಒಂದು ನರ ಏನಾರು ಒಂಚೂರು ಎದ್ದೇಳಿ ನೋಡಮ್ಮ, ಒಂದು ಸ್ವಲ್ಪ ಏನು ಗತಿ ಆಗಂಗೆ ಶರೀರದಾಗ ಒಂದು ಸ್ವಲ್ಪ ಅಲಗಾಡ್ಲಿ, ಹೆಂಗಾಗ್ತದ್ರಿ? ಭಾಳಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ. ನಡೆಯಕ್ಕೆ ಬರಂಗಿಲ್ಲ, ಕುಂದ್ರಕ್ಕೆ ಬರಂಗಿಲ್ಲ. ಮನುಷ್ಯನಿಗೆ ಯಾವ್ದಾರು ನೆಮ್ಮದಿ ಇರ್ತದೇನೋ ಒಂದೇ ನರನೇ ಒಂದು ಸ್ವಲ್ಪ ಅಲಗಾಡ್ಲಿ, ಹೌದಲ್ಲ? ಎಷ್ಟು ಕಷ್ಟ ಆಗ್ತದೆ ಮನುಷ್ಯನಿಗೆ. ಹಂಗೆ 84 ಲಕ್ಷ ಜೀವರಾಶಿಯಿಂದ ಈ ಮನಸ್ಸು ತನ್ನ ಜಾಗವನ್ನು ಬಿಟ್ಟು ಕಡಕ್ಕೆ ಹೋಗ್ಬಿಟ್ಟದ. ಮತ್ತು ಸುಖ ಆಗಂದ್ರೆ ಹೆಂಗಾಗ್ತದೆ? ಇದಕ್ಕೆ ದುಃಖನೇ ಐತದ. ನಮ್ಮದೇನು ಬುದ್ಧಿಗೆ ಭ್ರಮಣ ಆಗಿಬಿಟ್ಟದ. ಯಾವಾಗ ತಾಯಿ ಗರ್ಭದಾಗ ಇದ್ದಾಗ ತಲೆಗೆ ಜೋರಾಗಿ ಮಾಯ ಅನ್ನುವಂಥ ವಾಯು ಬಡ್ದು ಬಿಟ್ಟಾಗ ಇದಕ್ಕೆ ಬುದ್ಧಿ ಭ್ರಮಣ ಆಗಿಬಿಟ್ಟದ. ಇದಕ್ಕೆ ಸುಖಕ್ಕೆ ದುಃಖ ಅನ್ಕೊಂತದ, ದುಃಖಕ್ಕೆ ಸುಖ ಅನ್ಕೊಂಡದ. ಇವತ್ತು ಬರ್ರಿಯಪ್ಪ ಗುರುಗಳು ಹೇಳಕತ್ತಾರ, ಸುಖದ ವಿಚಾರಗಳನ್ನು ಹೇಳಕತ್ತಾರ. ಇವತ್ತು ಅಪ್ಪ ಅಮ್ಮನ ಬಿಟ್ಟು ಹುಟ್ಟಿದೂರು ಬಿಟ್ಟು ಬಂದು ದುಡ್ಯಾಕೆ ಬಂದು ಕೇಸಿ ತಿಂತೀವಿ ನೋಡ್ರಿ ಎಲ್ಲರೂ. ಇವತ್ತು ನೌಕರಿ ಮಾಡೋರ್ನು ದುಡ್ಯಾಕೆ ಹೋದಂಗೆ, ಇವತ್ತು ಕೆಲಸ ಮಾಡೋರ್ನು ದುಡ್ಯಾಕೆ ಹೋದಂಗೆ. ಯಾತಕ್ಕೆ? ರೊಕ್ಕ ಬರ್ತಾವ, ಸುಖದಿಂದ ಇರ್ತೀವಿ ಅಂತ ದುಡ್ಯಾಕೆ ಹೋದಂಗೆ, ಹೌದಲ್ಲ? ಅಲ್ಲಿ ದುಡಿದ್ರೂ ಕೂಡ ಯಾತಕ್ಕೆ? ಸುಖ ಐತೆ ಅಂತ ತಾನೆ. ಅದ್ರಾಗ ಸುಖ ನಿಜವಾದ ಸುಖ ಅಲ್ರಪ್ಪ, ಸದ್ಗುರುವಿನ ವಚನದಲ್ಲಿ ನಿಜವಾದ ಸುಖ ಐತೆ, ಸದ್ಗುರು ವಚನದಲ್ಲಿ ನಿಜವಾದ ಆನಂದ ಐತೆ ಅಂತ ಹೇಳಿದ್ರು ಕೂಡ ಇವತ್ತು ಬರ್ತಾ ಇಲ್ಲ. ಜನ ಕೇಳಕ್ಕೆ ರೆಡಿ ಇರಂಗಿಲ್ಲ. ಯಾಕೆ ಇರಂಗಿಲ್ಲ? ಬುದ್ಧಿ ಭ್ರಮಣ ಆಗ್ಯದ, ಬುದ್ಧಿ ನೆಟ್ಟಿಗೆಲ್ಲ ಕೆಟ್ಟೋಗ್ಯದ. ಅದಕ್ಕೆ ವಿಷಯಾದಿಗಳೆಲ್ಲ ಸುಖ ಆದಂತ ಕುಂತಾವ. ಹೆಂಗೆ ಕುಂತಾವ? 5 ಜೀವಿಗಳು ಹೆಂಗೆ ಬಲಿ ಆದವು ನೋಡ್ರಿ. ಯಾವುದಕ್ಕೆ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5 ಜೀವಿಗಳು ಬಲಿ ಆಗಲಿಲ್ಲ. ಒಂದೊಂದು ವಿಷಯಗಳನ್ನು ಮೋಹಿಸಿ ಒಂದೊಂದು ಜೀವಿ ಅಲ್ಲಿ ಬಲಿ ಆಯಿತು. ಅಂದ್ರೆ 5 ವಿಷಯಗಳು ನಿನಗದಾವ. 5 ವಿಷಯಗಳಲ್ಲಿ ಹರಿದಾಡ್ತಕ್ಕಂಥ ಮನಸ್ಸು ಇದಕ್ಕೆ ಹೊರಗೆ ತಿರುಗಾಡಕತ್ತದ ಅಂದಾಗ ಇದಕ್ಕೆ ಎಲ್ಲಿ ನೆಮ್ಮದಿ, ಸುಖ, ಆನಂದ ಎಲ್ಲಿ ಸಿಗ್ತದ? ಅದಕ್ಕೆ 84 ಲಕ್ಷ ಜೀವರಾಶಿಯಲ್ಲಿ ಬರೀ ಹಿಂಗೆ ತಿರುಗಾಡ್ಕೊತ ಬಂದಂಥದ್ದು ಇಲ್ಲಿ ಆನಂದ ಆಗು ಸುಖ ಆಗಂದ್ರೆ ಹೆಂಗಾಗ್ತದೆ? ಅದಕ್ಕೆ ಬುದ್ಧಿ ಭ್ರಮಣ ಆಗಿಬಿಟ್ಟದ. ಅದ್ರಾಗ ಸುಖ ಅಂತ ಕುಂತದ. ಮಹಾತ್ಮರು ಹೇಳಕತ್ತಾರ, ಅದ್ರಾಗ ಏನೈತಪ್ಪ ಸುಖ, ಅವನು ಬಿಟ್ಬಿಡು. ಅದಕ್ಕಿಂತ ಹೇಳಿದ್ರು, ವಿರತಿಯಿಂದ ಥರ ಸಂಪದ ಸುಖ ಮುಂಟೆ. ನೀ ಯಾವಾಗ ಎಲ್ಲ ವಿಷಯಗಳನ್ನ ನೀನು ಮನಸ್ಸಿನಿಂದ ತ್ಯಾಗ ಮಾಡ್ತಿ ಆನಂದವಾಗಿರ್ತೀವಿ. ಇದು ದೊಡ್ಡ ಕೆಲಸ. ಇದು ಸಾಮಾನ್ಯ ಕೆಲಸ ಅಲ್ಲ, ಇದು ದೊಡ್ಡ ಕೆಲಸ. ಏನೆಲ್ಲ ಹಿಡ್ಕೊಂಡು ಕುಂತಿದ್ದಿ, ಇದು ಮಾಡಬೇಕು, ಅದು ಮಾಡ್ಬೇಕು ಅನ್ನೋಕೆ ಕುಂತಿದ್ದೆ ನೀನು. ತಗೊಳ್ಬೇಕು, ಮಾಡಬೇಕು, ಇವೆಲ್ಲ ಕುಂತಿದ್ದೆಲ್ಲ. ಇದರಿಂದ ಸುಖ ಐತೇನಪ್ಪ ನಿನಗಂದ್ರೆ? ಖಂಡಿತ ಸುಖ ಇಲ್ಲ. ಎಲ್ಲೆಲ್ಲಿ ಹಿಡ್ಕೊಂಡಿದೆ ಹೆಂಡ್ತಿ ಮಕ್ಕಳು. ಅದಕ್ಕೆ ಹೇಳ್ತಾರೆ, ಸತಿ ಪುತ್ರರು ಎನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಿ ನಿನ್ನ ಹಿಂದೆ ಬಹರೆ. ಇರುವ ದ್ರವ್ಯವೆಲ್ಲವನ್ನು ಕೊಟ್ಟು ಕಳಿಸುವರೆ, ಯಮಪುರದ ಬಾಧೆಯನ್ನು ಬಂದು ಬಿಡಿಸಿ ಕೊಂಬುವರೆ ಅಂತ ಹೇಳ್ತಾರೆ. ಎಲ್ಲ ಜೀವನ ಹೆಂಡ್ತಿ ಮಕ್ಕಳಿಗೆ ತೆಗೆದು ಬಿಟ್ಟೇನ್ರಿ, ಅವ್ರು ನೋಡವಲ್ರ ಅಂತೀವಿ ನಾವು. ಮುಂದೆ ಬರ್ತದ ವಿಚಾರಗಳು. ಯಾಕಂದ್ರೆ ಎಲ್ಲ ಅವರಿಗಾಗಿ ತೆಗೆದು ಬಿಟ್ಟಿವಿ ಜೀವ ಅಂತ ಹೇಳ್ತೀವಿ. ಏನು ಸುಖ ಐತಪ್ಪ ನಿನಗೆ? ಅದಕ್ಕೆ ಅವ್ರು ಹೇಳ್ತಾರ, ಮಾಡೋದು ಬೇಡ ಅಂದಿಲ್ಲ, ಸಂಸಾರನೂ ಮಾಡಬೇಕು. ಜಾಣ ಅದಾವ, ಸಂಸಾರ ಪರಮಾರ್ಥ ಎರಡನ್ನ ಬಿಡದೆ ಮಾಡ್ತಾನತ್ತ. ಅದಕ್ಕೆ ಜಾಣ ಅಂತೇಳಾರ ಮಹಾತ್ಮರು. ನಿನಗೇನು ಮಾಡಬೇಡ ಅಂತಂದಿಲ್ಲ. ಆದ್ರೆ ಸಂಸಾರದ ಜೊತೆಗೆ ಏನಂದ್ರೆ ನಿನ್ನ ಮನಸ್ಸು ನಿನ್ನ ಸ್ವಸ್ವರೂಪವಾದಂಥ ಆತ್ಮನಲ್ಲಿ ನಿಂತ್ರ ಅದಕ್ಕೆ ಏನು ಹೇಳ್ತಾರ? ಧಾರಣೆ ಅಂತ ತಿಳಿಸ್ಕೊಳ್ತದೆ. ಧಾರಣೆ ಮತ್ತು ಅಲ್ಲೇ ನಿಂತು ಮನಸ್ಸಲ್ಲಿ. ಅದಕ್ಕೆ
ನಮಗೆ ಹೆಂಗ್ರಿ ಆಗ್ತದೆ ಭಾಳಷ್ಟು ಜನ ಹೇಳ್ತೀರಿ, ಇಲ್ರಿ ನಮಗೆ ಭಾಳ ಚಿಂತೆ ಐತ್ರಿ ಮನ್ಯಾಗ. ಹೌದು, ಚಿಂತೆ ಇದ್ದಾಗ ಇದ್ರ ಚಿಂತನೆ ಮಾಡೋಕ್ಕಾಗಂಗಿಲ್ಲ. ಮನ್ಯಾಗ ಯಾವುದರ ಚಿಂತೆ ಒಕ್ಕಂತು ಮೈಯಾಗಂದ್ರೆ, ಈ ಮನಸ್ಸಿನಾಗ ಯಾವುದನ್ನ ಚಿಂತೆ ಒಕ್ಕಂತಂದ್ರೆ ಈ ಚಿಂತನೆ ಮನಸ್ಸಿನಲ್ಲಿ ಒಕ್ಕೊಳಕ್ಕಾಗಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಒಂದು ಒಕ್ಕೊಂಬಿಟ್ಟದು, ಅದನ್ನು ತೆಗಿಬೇಕಲ್ಲ, ಅದಾಗಂಗಿಲ್ಲ. ಇದು ಹೆಂಗ್ರಿ ಮಾಡೋದು ನಾವು? ಮತ್ತು ಭಾಳ ಚಿಂತೆ ಐತ್ರಿ, ಮತ್ತು ಗುರುಗಳು ವಾಕ್ಯಗಳು ನಮ್ಗೆ ಕೇಳೋಕೆ ಮನಸ್ಸಾಗವಲ್ದು, ನಮಗೆ ಸುಖ ಐತೆ, ನಮ್ಮ ದುಃಖ ಐತೆ ಅಂತ ಹಲವಾರು ರೀತಿ ಅಂತಾರೆ. ಸಂಸಾರ ಇರ್ತದೆ ಇಲ್ಲ ಅಂತಿಲ್ಲ, ಯಾವಾಗಲೂ ಇದನ್ನೇ ಮಾಡ್ಕೊತ ಬಂದವ ನೀನು. ಅದಕ್ಕೆ ಕೆಲವು ದೃಷ್ಟಾಂತ ಹೇಳ್ತಾರೆ ಅವರು. ಯಾವ ರೀತಿ ಒಬ್ಬ ವ್ಯಕ್ತಿಗೆ ಭಾಳ ರಾಜ ಇದ್ದ, ದೃಷ್ಟಾಂತ ಬರ್ತಾವೆ ಮುಂದೆ. ರಾಜ ಇದ್ರೆ ಏನಾಯಿತು ಅಂದ್ರೆ, ಆತ ಯಾರು ಈ ಅರಮನೆಯಿಂದ ಒಂದು ದೇವಸ್ಥಾನ ಅಂತ ನಿಗದಿ ಮಾಡಿದರು, ಅದು ಜಾಗ. ಯಾರು ಈ ತಲೆ ಮೇಲೆ ಕೊಡ ಇಟ್ಟುಕೊಂಡು ನರ್ತನ ಮಾಡಿಕೊಂಡು ಹೋಗಬೇಕು, ಹೋಗಿ ಆ ದೇವಸ್ಥಾನಕ್ಕೆ ಮುಟ್ಟಬೇಕು. ಅಲ್ಲಿಗೆ ಮುಟ್ಟಿದ್ರೆ ನಾನು ಅವರಿಗೆ ಅರ್ಧ ರಾಜ್ಯವನ್ನು ಕೊಡ್ತೀನಿ ಅಂತ ಡಂಗುರು ಸಾರಿದ ಊರು ಮಂದಿಗೆ. ಒಂದು ವೇಳೆ ಅವರು ತಲೆ ಮೇಲೆಯ ಕೊಡದಲ್ಲಿರುವ ನೀರು ಕೆಳಗಡೆ ಬಿದ್ದರೆ ಅವ್ರಿಗೆ ಶಿರಚ್ಛೇದನ, ಇರಲಿಲ್ಲ ಅಂದರೆ ರಾಜ್ಯ ಕೊಡ್ತೀನಿ, ಹಿಂಗೆ ಹೇಳಿದ್ದ. ನಾವಲ್ಲೇ ನೀವಲ್ಲೇ ಅಂತಂದ್ರು. ಯಾಕಂದ್ರೆ ಶಿರಚ್ಛೇದನ, ನೀರು ಬಿದ್ದರೆ ತುಂಬಿದ ಕೊಡ ಇರ್ತದೆ. ಅದು ಏನಿತ್ತು, ತಾಳದವ್ರು ಇರ್ತಾರೆ, ಮೇಳದವ್ರು ಇರ್ತಾರೆ, ಜಾತ್ರೆ ಮಂದಿ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಒಂದು ಪದ ಇರ್ತದೆ. ಆ ಪದದ ಪ್ರಕಾರನೇ ರಾಗ ತಾಳ ಲಯ ಬದ್ಧವಾಗಿ ಕುಣಿಬೇಕಾಕಿ, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿಬೇಕು. ಮತ್ತು ತಲೆ ಮೇಲೆ ತುಂಬಿದ ಕೊಡ, ಕೈಯೆಲ್ಲ ಆವಭಾವ ಮಾಡಬೇಕು, ಮುಖದ ಆ್ಯಕ್ಟಿಂಗ್ ಮಾಡಬೇಕು. ಮತ್ತು ತಲೆ ಮೇಲೆ ಇರುವಂಥ ಕೊಡದಾಗಿರುವಂಥ ನೀರು ಹನಿ ಒಂದು ಹನಿ ಚೆಲ್ಲಬಾರ್ದು. ಹಂಗೆ ನರ್ತನ ಮಾಡ್ಕೊತ ಹೋಗ್ಬೇಕಾಕಿ. ಅಂದರೆ ಆಕಿ ಕೊಡ್ತೀನಿ ಅಂತ, ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತಂತ ಹೋಗ್ಬೇಕು ಬಂದಳು, ಕಾಲಿಗೆ ಗೆಜ್ಜೆ ಕಟ್ಕೊಂಡಳು. ತಾಳದವ್ರು ಮೇಳದವ್ರು ಎಲ್ಲರೂ ಬಂದಿದ್ರು, ಊರು ಮಂದಿ ನೋಡಕ್ಕೆ ಬಂದಾರ ನೋಡ್ಬೇಕಂತೇಳಿ. ಯಾಕಂದ್ರೆ ಮತ್ತೆ ಆಕೆ ಸಾಯ್ತಾಳೆ, ನೀರು ಬಿದ್ರೇ ಸಾಯ್ತಾಳೆ. ಅದನ್ನು ಕುತೂಹಲ ಜನರಿಗೆ ಭಾಳ, ಹೆಂಗೆ ಮುಟ್ತಾಳೆ ನೋಡ್ಬೇಕಂತ. ಆಯಿತು, ತಲೆ ಮೇಲೆ ತುಂಬಿದ ಕೊಡ ಇಟ್ಟರು, ಸಿಂಬಿ ಅದೆಲ್ಲ ಇಟ್ಟು ತಲೆ ಮೇಲೆ ತುಂಬಿದ ಕೊಡ ಇಟ್ಟರು. ಏನಂದ್ರೆ ಇದು ತಾಳ ಅವೆಲ್ಲ ಶುರು ಮಾಡಿದರು. ಆಕೆ ಕುಣಿ ಶುರು ಮಾಡಿದರು. ಈ ಕುಣಿತಾ ತಾಳದ ಪ್ರಕಾರನೇ ಕುಣಿಬೇಕು. ಮತ್ತು ತಾಳದ ಪ್ರಕಾರ ಕುಣಿಯಂಗಿಲ್ಲ, ಅದ್ರ ಪ್ರಕಾರ ಕುಣಿದೇ ಇರೋಂಗಿಲ್ಲ, ಅದ್ರ ಪ್ರಕಾರನೇ ಕುಣಿಬೇಕು. ನರ್ತನ ಮಾಡೋಕ್ಕೆ ಶುರು ಮಾಡಿದಳು. ಮಾಡ್ಕೊಂಡು ಹೋಗ್ತಾ ಇದ್ಳು. ಕೈ ಹಿಂಗೆ ಆವಾಭಾವ ಮಾಡ್ಬೇಕು, ಕೈಲಿಂದ ಆವಾಭಾವ ಮಾಡ್ಬೇಕು, ಮುಖದಿಂದ ಆವಾಭಾವ ಮಾಡ್ಬೇಕು, ಎಲ್ಲ ರೀತಿಯಿಂದ ಆವಾಭಾವ ಮಾಡಬೇಕು, ಮತ್ತೆ ಹೋಗ್ಬೇಕು. ಆಕೆ ಮಾಡಿದಳು. ಹೆಂಗೆ ಮಾಡಿದಳು? ಈ ಕಡೆ ತಾಳದ ಕಡೆ ಗಮನ ಇಟ್ಟಿದಳು, ಆ ಕಡೆನ ಮನಸ್ಸಿಟ್ಟಿದಳು. ಜನ ಎಲ್ಲರೂ ಇದ್ದರು, ಜನ ಬಂದು ಎಲ್ಲರೂ ಸೇರಿದರು. ಆ ಕಡೆನೂ ಕೂಡ ಮನಸ್ಸಿಟ್ಟಿದಳು. ಎಲ್ಲ ಕಡೆ ಪದದ ಕಡೆ ತನ್ನ ಹಾವಭಾವ ಹೆಂಗೆ ಮಾಡಬೇಕು ಎಲ್ಲದರ ಜೊತೆಗೆ ಹೆಚ್ಚಿನ ಭಾವ ಎಲ್ಲಿಟ್ಟಿದಳು, ಹೆಚ್ಚಿನ ಮನಸ್ಸು ಎಲ್ಲಿಟ್ಟಿದಳು ಅಂದ್ರೆ ಕೊಡದ ಮೇಲೆ ಇಟ್ಟಿದಳು ಆಕೆ. ಯಾಕಂತಂದ್ರೆ ಮಾಡೋದು ಬಿಟ್ಟಾಳೇನು, ಎಲ್ಲ ಹಾವಭಾವ ಮಾಡಾಕತ್ತಾಳೆ, ಎಲ್ಲ ಕಡೆ ಗಮನಿಸಿದಾಳೆ, ಎಲ್ಲ ಮಾಡಿದಳು. ಆದರೆ ಹೆಚ್ಚಿನ ಮನಸ್ಸಲ್ಲಿ ಇಟ್ಟಿದಳು, ಕೊಡದಾಗ ಇಟ್ಟಿದಳು, ಕೊಡದ ನೀರಿನಾಗ. ಹಾಗಾಗಿ ಆಕೆ ರಾಜ್ಯವನ್ನು ಪಡ್ಕೊಂಡ್ಳು ಅಂತಾರೆ. ಅಂದರೆ ಅರ್ಥ ಏನು? ಮಾನವ ಶರೀರ ಬಂದದ, ನಮಗೆ ಭಾಳಷ್ಟು ಕಷ್ಟಗಳು ಅದಾವ್ರಿ ಅಂತ ದೂರ ಸರಿಯಂಗಿಲ್ಲ. ಸುಖ ಐತೆ ಅಂತ ದೂರ ಸರಿಯಂಗಿಲ್ಲ. ಯಾವ ಸುಖ ಐತೆ ಅಂತಂದ್ರೆ ಆ ಮದದಾಗ ತೇಲಂಗಿಲ್ಲ, ದುಃಖ ಐತೆ ಅಂತ ಅದ್ರಾಗ ಕುಂದ್ರಂಗಿಲ್ಲ. ಅದ್ರ ಜೊತೆಗೆ ಮತ್ತು ಇದನ್ನು ಬಿಟ್ಟೆ ಅಂದ್ರೆ ಮತ್ತು ಮುಂದೆ ಭಾಳ ಕಷ್ಟಗಳು ಅದಾವಲ್ಲ, ಅದನ್ನ ಹೆಂಗೆ ಮಾಡಾವ ನೀನು? ಅದಕ್ಕೆ ಏನೇ ಇರಲಿ ಅದ್ರ ಜೊತೆಗೆ ಮಾಡೋ ಸಂಸಾರ ಎಲ್ಲ ಶರೀರದಾಗಿರಲಿ, ಎಲ್ಲ ಇರಲಿ, ಅದ್ರ ಮನಸ್ಸೆಲ್ಲಿಟ್ಟಿರಬೇಕು? ಭಗವಂತನಲ್ಲಿ, ಮಹಾತ್ಮರ ಚಿಂತನದಲ್ಲಿ, ಮಹಾತ್ಮರ ವಚನದಲ್ಲಿ. ಅದಕ್ಕೆ ಹಿಂಗೆ ಮಾಡಪ್ಪ ಅಂತಾರೆ ಅವರು. ಅದಕ್ಕೆ ಈ ರೀತಿಯಾಗಿ ನೀ ಬೇಕಾದಷ್ಟು ಸಂಸಾರ ಮಾಡಿದರೂ ಕೂಡ ಮನಸ್ಸು ಆತ್ಮನ ನಿನ್ನ ಸ್ವಸ್ವರೂಪದ ಸ್ಥಿತಿಯಲ್ಲಿ ಆ ಮನಸ್ಸನ್ನೇ ಇಟ್ಟಿದ್ದೇ ಆದರೆ ಆತ್ಮನಲ್ಲೇ ಅದು ಧಾರಣೆ ಅಂತ ಹೇಳಿಸ್ಕೊಳತ್ತದ. ಅದಕ್ಕೆ ಅಲ್ಲೇ ನಿಂತು ಅಂದ್ರೆ ಆ ಮನಸ್ಸು ಅಲ್ಲೇ ಆತ್ಮಚಿಂತನೆಯನ್ನು ಮಾಡಿದ್ರೆ, ಆ ಮನಸ್ಸೇಂದ್ರ ಆತ್ಮನಲ್ಲಿ ನಿಂತು ಆತ್ಮಚಿಂತನೆಯನ್ನೇ ಮಾಡಿದ್ರೆ ಅದಕ್ಕೆ ಏನು ಹೇಳ್ತಾರೆ? ಧ್ಯಾನ ಅಂತ ಹೇಳಿಸ್ಕೊಳ್ತದೆ. ಎಲ್ಲಾದ್ರೂ ಮಾಡ್ಬೋದಲ್ಲ ಈ ಧ್ಯಾನ? ನಾವು ಹೋಗಿ ಚಕ್ಮುಕ್ಕಳು ಹಾಕೊಂಡು ಕುಂತು ಒಂದು ಕಡೆ ಕಣ್ಣು ಮುಚ್ಕೊಂಡು ಅಂತ ಕುಂತಿರೋದು ಹಂಗಲ್ಲ. ಇದು ಯಾವಾಗ ಆತ್ಮಚಿಂತನೆಯನ್ನು ಯಾವಾಗ ಮಾಡ್ತಾರೆ ಅದೇ ಧ್ಯಾನ. ನೀ ಕಣ್ಣು ತೊಕ್ಕೊಂಡಾರ ಮಾಡು, ಕಣ್ಣು ಮುಚ್ಚಾರ ಮಾಡು, ಹೆಂಗಾರ ಮಾಡು.
ಆದರೆ ಯಾವಾಗ ಆತ್ಮಚಿಂತನೆಯಲ್ಲೇ ತೊಡಗಿದಾಗ ಅದಕ್ಕೇನು ಹೇಳ್ತಾರ, ಧ್ಯಾನ ಅಂತ ಹೇಳಿಸ್ಕೊಳ್ತದೆ. ಮತ್ತು ಈ ಧ್ಯಾನ ಮಾಡ್ತಾ ಮಾಡ್ತಾ ಅಭ್ಯಾಸ ನೋಡ್ರಿ ಭಾಳ ಮುಖ್ಯ. ಈ ಮನಸ್ಸಿಗೆ ಕೂಡ ಅಷ್ಟೇ ಅಭ್ಯಾಸ ಹಾಕಬೇಕು. ಇವಾಗ ಅಭ್ಯಾಸ ಯಾಕಂದ್ರೆ ಒಂದು ದಿವಸ ಕೇಳಿಕೇಸಿ ಒಂದು 4 ದಿವಸ ಕೇಳಂಗಿಲ್ಲ ಅಂದ್ರೆ ಈ ಮನಸ್ಸು ನಿನ್ನ ಮಾತು ಕೇಳಂಗಿಲ್ಲ. ಅದಕ್ಕೆ ಬಡ್ದು ದಿನ ಕೇಳು ಎಲ್ಲಿಗೆ ಹೋಗ್ತೀನಿ ಅಂತಿ. ಮಹಾತ್ಮರು ತಮ್ಮ ಮನಸ್ಸುಗಳಿಗೆ ಹೇಳ್ಕೊಂಡ್ರು ಅವರು. ಅದಕ್ಕೆ ಕೇಳೋಕ್ಕೊಲ್ಲಂತೆ, ಎಲ್ಲಿಗೆ ಹೋಗ್ತೀನಿ ನೀನು, ಅಲ್ಲಿ ಹೋಗಿ ಏನದು ನಿಂದು ಅಂತ ತನ್ನ ಮನಸ್ಸಿಗೆ ತಾನೇ ಹೇಳ್ಕೊಂಡು ಕುಂದ್ರು ಅಂತ ಅಲ್ಲಿ ಶರೀರ ಜೊತೆ ಮನಸ್ಸನ್ನು ಕುಂದ್ರಿಸ್ಕೊಂಡು 1 ದಿವಸ 2 ದಿವಸ 1 ವಾರ 2 ವಾರ ಕೇಳ್ಕೊತ ಹೋದ್ರೆ ಆ ಮನಸ್ಸು ಅವಾಗ ಏನಾಗ್ತದೆ, ಅಭ್ಯಾಸ ಬಲದಿಂದ ಅದು ಕೇಳೋಕ್ಕೆ ಶುರು ಮಾಡ್ತದೆ. ಅಂದ್ರೆ ಅದಕ್ಕೆ ರೂಢಿ ಆಗ್ತದೆ ಕುಂತು ಕೇಳಕ್ಕೆ. ಇದಕ್ಕೆ ಅಭ್ಯಾಸ ಭಾಳ ಮುಖ್ಯ ಮನಸ್ಸಿಗೆ. ಅದಕ್ಕೆ ಈ ಧ್ಯಾನ ಇದೇ ಚಿಂತನ, ಆತ್ಮಚಿಂತನವನ್ನು ಮಾಡ್ತಾ 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 ಧ್ಯಾನವನ್ನು ಮಾಡ್ತಾ 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 ಇದು ಯಾವಾಗ ಬಲಿತದೆ ಆವಾಗ ಇದು ಧ್ಯಾನ ಮಾಡ್ತಾ 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 ಲಯ ಆಗಿಬಿಡ್ಬೇಕು. ಈಗ ನಾವು ಮನ್ಯಾಗ ಮಕ್ಕೊಂಡಿರ್ತೀವಿ, ಮಾತಾಡ್ತಾ ನಿದ್ದೆ ಬಂದುಬಿಟ್ಟಿರ್ತದೆ ನಮಗೆ, ಹೌದಿಲ್ಲ? ಇನ್ನು ಆಡ್ತಿರ್ತಾರೆ, ಎಲ್ಲರೂ ಆಡ್ತಿರ್ತಾರೆ, ನಮಗೆ ಭಾಳ ನಿದ್ದೆ ಬಂತಂದ್ರೆ ನಾವು ಮಾತಾಡ್ತಾ ಇರ್ತೀವಿ, ಹಂಗೆ ನಿದ್ದೆಗೆ ಹೋಗ್ಬಿಡ್ತೀವಿ. ಅದ್ರಂಗ ಇಲ್ಲಿ ಯಾವಾಗ ಧ್ಯಾನ ಮಾಡ್ತಾ ಹೋಗ್ತಾನೆ, ಆತ್ಮನ ಧ್ಯಾನ ಮಾಡ್ತಾ 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 ಅದು ಲಯ ಆಗಿಬಿಡ್ಬೇಕು. ಅದಕ್ಕೇನು ಹೇಳ್ತಾರೆ, ಸಮಾಧಿ ಅಂತ ಹೇಳ್ತಾರೆ. ಅದಕ್ಕೆ ಧ್ಯಾನ ನಾನು ಇನ್ನು ಮಾಡ್ತಾ ಇದ್ದೀನಿ, ನಾನು ಅಹಂ ಬ್ರಹ್ಮಾಸ್ಮಿ ಪರಮಾತ್ಮನ ಸ್ವರೂಪ ಅಂತ ನಾನು ಇದ್ದೀನಿ ಅಂತ ಅನ್ನುವಂಥ ಭಾವ ಅದು ಮಾಡ್ತಾ ಮಾಡ್ತಾ ಅದು ಕೂಡ ಲಯ ಆಯಿತು ಅಂತಂದಾಗ ಅದಕ್ಕೇನು ಹೇಳ್ತಾರೆ, ಸಮಾಧಿ ಅಂತ ಹೇಳ್ತಾರೆ. ಅದಕ್ಕೆ ಅವಾಗ ಏನಾಯಿತು, ಆ ಸಮಾಧಿ ಸ್ಥಿತಿ ಅಂದರೆ ಏನಪ್ಪ ಅಂದ್ರೆ ಅದು ಎಲ್ಲ ಆನಂದಗಳ ಒಂದು ಸಾಗರ. ಅದು ಸಮಾಧಿ ಸ್ಥಿತಿ ನೀನು ನೋಡ್ರಿ. ಅದಕ್ಕೆ ಕುಡ್ದಂಥವ್ರಿಗೆ ಆಗ್ತದಿಲ್ಲ, ಅದು ಕುಡಿದ ನಿಶೆ ಇರುವಂಥದ್ದು. ಅದು ಕುಡುಕರು ಇರ್ತಾವಲ್ಲ, ಕುಡಿದ ನಿಶೆ ಇರ್ತದೆ. ಇದು ಕುಡಿದೇ ನಿಶೆ ಇರುವಂಥದ್ದು. ಅಷ್ಟು ಗುರುವಿನ ವಾಕ್ಯದಲ್ಲಿ ನಿಶೆ ಇರುವಂಥದ್ದು ಐತಿದು. ಕುಡಿದೇ ನಿಶೆ ಇರಬೇಕಿದು, ಕುಡುದಲ್ಲ. ಅದಕ್ಕೆ ಈ ಒಂದು ಸಮಾಧಿ ಸ್ಥಿತಿ ಅನ್ನುವಂಥದ್ದು ಏನಂದ್ರೆ ಆನಂದದ ಒಂದು ಸ್ಥಿತಿ ಅದು. ಅದಕ್ಕೆ ಇಲ್ಲಿ ಎಲ್ಲ ಸುಖಗಳು ನೀನು ಪ್ರಾಪ್ತಿಯಾಗ್ತಾವಂತಾರೆ ಅವರು. ಈ ಸಮಾಧಿ ಸ್ಥಿತಿಯಲ್ಲಿ ಎಲ್ಲ ಆನಂದ ಸುಖಗಳು ಪ್ರಾಪ್ತಿಯಾಗ್ತವೆ. ಆದ್ರೆ ಇಂಥ ಆನಂದ ವಿಷಯಗಳಲ್ಲಿ ಅದಾವೇನೋ ಅಂದರೆ ಇಲ್ಲ. ಯಾವುದರಲ್ಲಿ ವಿಷಯಗಳಲ್ಲಿ ಬೇಕಾದ ಅದಕ್ಕೆ ಇದಕ್ಕೆ ಕೆಟ್ಟೋಗಿದ್ದೀನಿ ಅಂತಾರೆ. ಇದರಿಂದ ಬಿದ್ದೋದಕ್ಕೆ ನಿನಗೆ ಹುಚ್ಚಿಡ್ದ ನಾಯಿ ಆದಂಗಾಗಿದೆ ಅಂತಾರೆ ಅವರು, ಹೌದಲ್ಲ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎದಕ್ಕಂತಂದ್ರೆ ವಿಷಯಗಳ ಬೆನ್ನತ್ತಿದೆ. ಏನದಕ್ಕೆ, ಕಂಡ ಸಕ್ಕರೆ ಹಿತವಿಲ್ಲವಂತೆ, ಕಂಡ ಎಲುಬು ಕಡಿದಿತ್ತಂತೆ, ಹೆಂಡಿರ ಮಕ್ಕಳ ನೆಚ್ಚಿತಂತೆ, ಕೊಂಡು ಒಯ್ಯುವಾಗ ಯಾರಿಲ್ಲವಂತೆ. ಇದ್ರ ಹಣೆ ಬರೀ ಇಷ್ಟೇ ನೋಡ್ರಿ. ಇದ್ರ ಗುತ್ತಿಗಿಡ್ಕೊಂಡು ಕೂಡೋದು ಓಸು ಮಂದಿ ನನ್ನವ್ರು ಅಂತ. ಯಾವುದಾಗ್ತದಪ್ಪ ನಿನಗೆ? ಅದಕ್ಕೆ ಅದರಿಂದ ಬೆನ್ನು ಬಿದ್ದಿ ಅಂದರೆ ಯಾವ ಸುಖನೂ ಇಲ್ಲ. ಇಹದಲ್ಲೂ ಸುಖ ಇಲ್ಲ, ಪರಲೋಕದಲ್ಲೂ ಸುಖ ಇಲ್ಲ ನಿನಗೆ. ಅದಕ್ಕೆ ಅವುಗಳನ್ನು ಬಿಟ್ಟು ಬಿಡು, ವಿಷಯಗಳ ಮೋಹ ಮಾಡಬಾರ್ದೇನ್ರಿ? ಹೆಂಡತಿ ಮಕ್ಕಳಿಗೆ ದುಡ್ದು ಹಾಕ್ಬೇಡ್ರಿ, ದುಡಿ ಮಾಡಿ ಎಲ್ಲಷ್ಟು ಮಾಡು, ಇಷ್ಟೇ. ಪೂರ್ತಿ ಒಳಗೆ ಇಳಿಸ್ಕೊಳಂಗಿಲ್ಲ, ಗಂಟಲಿಂದ ಈಚೆ ಕಡೆನೇ ಮಾಡ್ಬೇಕಂತಿದ್ರು ಮಹಾತ್ಮರು. ಹಿಂಗೆ ಮಾಡಬೇಕು. ಅದಕ್ಕೆ ನೀನು ಇವುಗಳ ಮೇಲೆ ಇರುವಂಥ ಮೋಹ ಬಿಟ್ಟುಬಿಡು, ವಿಷಯಗಳ ಬೆನ್ನು ಹತ್ತಕ್ಕೆ ಹೋಗ್ಬೇಡ. ವಿಷಯಗಳನ್ನು ಹೌದ್ರಿ, ನೀವು ವಿಷಯಗಳನ್ನು ಬಿಟ್ಟು ಬಿಡಿ ಅಂತ ಹೇಳ್ತೀರಪ್ಪ ಖರೇನೆ. ಆದ್ರೆ ಅವು ನನಗೆ ಸುಖ ಅಂತಲೇ ಕಾಣಿಸ್ತಾವಲ್ಲ ಗುರುಗಳೇ. ನೀ ಅನ್ಬೋದು. ನೀ ಅವನ್ನ ಬಿಟ್ಟು ಅದ್ರ ಮತ್ತೆ ಹೆಂಗೆ ನಮಗೆ ಅದ್ರಾಗ ಸುಖ ಐತಲ್ಲ ಗುರುಗಳೇ, ಅವನ್ನೇ ಬಿಡ್ರಿ ಅಂದ್ರೆ ಮತ್ತೆ ಹೆಂಗೆ ಮಾಡ್ಬೇಕು, ನಮಗೆ ಸುಖ ಹೆಂಗೆ ಅನ್ನಿಸ್ತದ ಅಂತ ಅನ್ಬೋದು. ಅದಕ್ಕೆ ಹೇಳ್ತಾರಪ್ಪ, ನೀ ತಿಳ್ಕೊಂಡಿರ್ಬೋದು ಅವು ಸುಖಕರ ಆದಂಥವಲ್ಲ ಅವು. ಹೇಳ್ತಾರೆ ನೋಡ್ರಿ, ಯಾಕಂದ್ರೆ ಅವು ಸುಖದಿಂದ ಕೂಡಿದಾವ ನಾವು ಇಲ್ಲ. ಹೆಂಗಂದ್ರೆ ವಿಷಪೂರಿತ ಹಾಲು ಅಂತಾರವರು. ಅದಕ್ಕೆ ನಂಜು ಬೆರೆಸಿದ ಸವಿ ಊಟ ಅಂದರೆ ಏನದು? ವಿಷ ಸೇರಿಸಿದಂಥ ಹಾಲು, ಅನ್ನ. ಯಾಕಂದರೆ ಇವು ಭಾಳಷ್ಟು ರುಚಿ ಕಂಡಂಗೆ ಆಗ್ತಾವೆ ಊಟ ಮಾಡೋಕೆ. ಬರೀ ಸವಿ ಊಟ ಅಂದ್ರೆ ಏನು? ಭಾಳಷ್ಟು ಮುಷ್ಟಾನ ಭೋಜನ ಐತಪ್ಪ, ಭಾಳ ರುಚಿ ಆಗ್ತದೆ, ಬಾಯಿಗೆಲ್ಲ ರುಚಿ ಆಗ್ತದೆ. ಒಳಗೆ ವಿಷ ಮಿಶ್ರಿತ ಆಯ್ತಂತಂದ್ರೆ ಏನಾಗ್ತದೆ, ಊಟ ಮಾಡೋಕೆ ಗೊತ್ತಾಗಂಗಿಲ್ಲ.
ಏನು ಅನ್ಸಕತ್ತದ, ರುಚಿ ರುಚಿ ಅದು ಅಡಿಗೆ ಅದಂತ ಉಣ್ತೀವಿ, ಹೌದಿಲ್ಲ? ಆದ್ರೆ ಅದು ಊಟ ಮಾಡಿದ ನಂತರ ಅದು ಪ್ರಾಣವನ್ನೇ ತೆಗೆದುಬಿಡ್ತದೆ. ಅಂದ್ರೆ ನಂಜು ಬೆರೆಸಿದ ಸವಿ ಊಟ. ವಿಷ ಮಿಶ್ರಿತವಾದಂಥದ್ದು ಅದು ಮಾಡಾಗ ಸ್ವಲ್ಪ ರುಚಿ ಅನ್ನಿಸ್ತಂಗೆ ಆಗ್ತದೆ. ಅದು ಮಾಡಿದ ಮೇಲೆ ಏನಾಗ್ತದೆ, ಅದರಿಂದ ನೋಡ್ರಿ ಭಾಳಷ್ಟು ತೊಂದರೆ ಆಗ್ತದೆ. ಅದರಿಂದ ಏನಾಗ್ತದೆ, ನಿನಗೆ ಪ್ರಾಣವನ್ನೇ ತೆಗೆದುಬಿಡ್ತದೆ ಅದು. ಅದ್ರಂಗ ವಿಷಯಗಳು ನಿನಗೆ ನೋಡೋಕೆ ಚಂದ ಕಾಣಕತ್ತೇವೆ, ಭಾಳ ಚಂದ ಅನ್ಸಕತ್ತೇವೆ. ಆದ್ರೆ ಅದು ಕಂಡ್ರೂ ಸಹ ಅದು ಭೋಗದ ನಂತರ ಅದು ಅನರ್ಥವನ್ನೇ ಉಂಟು ಮಾಡ್ತದೆ. ಅದರಿಂದ ಅಂದರೆ ಸ್ಲೋ ಪಾಯ್ಸನ್ ಇದ್ದಂಗೆ. ಅದಕ್ಕೆ ಈ ರೀತಿಯಾಗಿ ಅವು ನಿನಗೆ ಅನರ್ಥ ಉಂಟು ಮಾಡ್ತಾವೆ. ಮತ್ತು ಅವೇ ಸುಖ ಅಂತ ಅದ್ರ ಬೆನ್ನು ಬಿಡಕ್ಕೆ ಹೋಗಬೇಡ. ಕೆಲವು ದೃಷ್ಟಾಂತ ಕೂಡ ಹೇಳ್ತಾರೆ ಅವರು. ಈ ಕತ್ತಿ ಇರ್ತದಲ್ಲ, ಈ ಕತ್ತಿಯ ಒಂದು ಧಾರೆಗೆ ಅಂದ್ರೆ ಈ ಏನಾರು ಕಟ್ ಮಾಡ್ತೀವಲ್ಲ, ಕತ್ತಿ ಗೊತ್ತಲ್ಲ, ಕಟ್ ಮಾಡೋಂಥದ್ದು, ಅದು ಭಾಳಷ್ಟು ಇರುವಂಥದ್ದು ಇರ್ತದೆ, ಚೂಪಾಗಿರ್ತದೆ, ಹರಿತವಾಗಿರುವಂಥದ್ದು ಇರ್ತದೆ. ಅದಕ್ಕೆ ಒಂದು ಜೇನುತುಪ್ಪ ಸೌರೋದು, ಆ ರುಚಿ ಅಂತೇಳ್ಬಿಟ್ಟು ನೆಕ್ಕಕ್ಕೆ ಹೋದ್ರೆ ಅದು ಕೊರಿಲಾರ್ದಿರ್ತದನ, ಇರೋದು ರುಚಿ ಕಾಣಕತ್ತದ. ರುಚಿ ಆದಂಥ ನಾಲಿಗೆ ಹೆಚ್ಚಿ ನೆಕ್ಕಕ್ಕೆ ಹೋಗ್ರಿ ಅದು ಕತ್ತಿಗೆ, ಅದು ಹೆಂಗಾಗ್ತದೆ, ಕೊರ್ದೋಗ್ಬಿಡ್ತದೆ. ಅದು ಹೆಂಗೆ ಅನರ್ಥ ಉಂಟು ಮಾಡ್ತದೆ. ಹಾಗೇ ವಿಷಯಗಳು ನೋಡ್ರಿ, ನಿಮಗೆ ಗಳಿಸ್ಬೇಡ್ರಿ ಅಂತ ಅನ್ನಂಗಿಲ್ಲ. ರೊಕ್ಕ ರೂಪಾಯದ ಮೇಲೆ ಆಸೆ ಇಡಬಾರ್ದಂತಲ್ಲ, ಹೆಂಡತಿ ಮಕ್ಕಳ ಮೇಲೆ ಆಸೆ ಇಡಬಾರ್ದಂತಲ್ಲ. ಆ ಆಸೆ ಇಟ್ಟದ್ದು ಏನಾಗ್ತದ, ಇಹದಲ್ಲೂ ಪರಲೋಕದಲ್ಲಿ ಭಾಳಷ್ಟು ದುಃಖ ಕೊಡ್ತದೆ ನಿನಗೆ. ಅದರಿಂದ ಸುಖ ಇಲ್ಲ, ದುಃಖನೇ ಐತೆ. ಮಾಡಬಾರ್ದೇನ್ರಿ, ಮಾಡು. ಆದರೆ ಅದ್ರ ಮೇಲೆ ಇಟ್ಟಂತ ಮೋಹ ಬಿಟ್ಕೋ. ಹೇಳುವಂಥ ಮಹಾತ್ಮರು ಹೇಳುವಂಥ ಉದ್ದೇಶ ನೋಡ್ರಿ, ಹೇಳ್ತಾರೆ ಅವರು. ಯಾವುದು ಇದು ಸತ್ಯ ಅಂತ ಮಾಡಕ್ಕೆ ಹೋಗ್ಬೇಡ, ಸಂಸಾರ ಸತ್ಯ ಅಂತ ನಂಬಕ್ಕೆ ಹೋಗ್ಬೇಡ, ಹೆಂಡತಿ ಮಕ್ಕಳು ಸತ್ಯ ಅಂತ ಅನ್ಕೊಳ್ಬೇಡ, ನಿನಗಿರುವಂಥ ಆಸ್ತಿ ಸತ್ಯ ಅಂತ ಅನ್ಕೊಳ್ಬೇಡ. ಬಿಟ್ಕೊಂಡ್ಬಿಡೋದು, ಅದ್ರ ಮ್ಯಾಲೆ ಮೋಹ ಬಿಟ್ಕೊಂಡ್ಬಿಡು. ನಿನಗೆ ಏಟು ಇರ್ಬೇಕು ಅಟ್ಟೇ ಇರ್ತದೆ, ಏಟು ಹೋಗ್ಬೇಕಾದ್ರೆ ಹೋಗೇ ಹೋಗ್ತದೆ. ಏಟನ್ನು ಬಚ್ಚಿಟ್ಕೋ, ಅದು ನಿಂದ್ರಂಗಿಲ್ಲ. ಅದಕ್ಕೆ ಆ ಥರ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದು ಎಂದಡೆ ರಾಮನಳ ಪಾಂಡವರು ನೋಯಲ್ಲೇಕೆ ಅವ್ರು ಹೇಳ್ತಾರೆ. ಯಾಕಂದ್ರೆ ಏನು ಬರ್ಬೇಕಾಯ್ತು ಬರ್ತದೆ, ಹೋಗ್ಬೇಕಾದ್ರೆ ಹೋಗ್ತದೆ. ಆದ್ರೆ ಒಂದು ಹೇಳ್ತಾರೆ, ಅವು ಹೆಂಗದವಂತಂದ್ರೆ ಅದ್ರ ಬೆನ್ನು ಹತ್ತಿದೆ ಅಂದ್ರೆ ಅದು ನೀನು ಎಷ್ಟು ಸಿಗ್ಬೇಕು ಸಿಗ್ತದೆ ಅಷ್ಟೇ ಹೊರತಾಗಿ ಅದನ್ನು ಬೆನ್ನು ಹತ್ತಿದ್ರೆ ನೀನು ದುಃಖನೇ ಆಗ್ತದೆ ವಿನ ಅದು ಸಿಗಂಗಿಲ್ಲ. ಅದಕ್ಕೆ ಅದನ್ನು ಸುಖ ಅದಾವ ಅಂತೇಳ್ಬಿಟ್ಟು ಏನಾಗ್ತದೆ, ಅದ್ರ ಬೆನ್ನು ಹತ್ತಿದೆ ಅಂತಂದ್ರೆ ಅದು ಕೊನೆಗೆ ಏನಾಗ್ತದ, ದುಃಖನೇ ಕೊಡ್ತದೆ. ಅದಕ್ಕೆ ಹೇಳ್ತಾರೆ ಅವ್ರು, ಎಷ್ಟು ಒಂದು ಇಡ್ತಾ ಹೇಳ್ತಾರೆ ನೋಡ್ರಿ. ರೊಕ್ಕ ರೂಪಾಯಿ ಹೆಂಡ್ತಿ ಮಕ್ಕಳು ಎಲ್ಲ ಎಲ್ಲಿ ಗಂಟು ಹಾಕ್ಕೊಂಡಿದೆ, ನಿನ್ನ ಹೃದಯದಲ್ಲಿ, ಅದೇ ಹೃದಯ ಗ್ರಂಥಿ ಅಂತ ಹೇಳ್ತಾರೆ. ಅದು ಅಲ್ಲಿ ಗಂಟು ಹಾಕ್ಕೊಂಡಿದ್ದೆಲ್ಲ ಅಲ್ಲೇ ಬಿಚ್ಕೊಂಡ್ಬಿಡು, ಮುಗೀತು, ಆನಂದನೇ ಆಗ್ತೀನಿ ನೀನು. ಅದಕ್ಕೆ ಇದೇನಾಗ್ತಾರ, ಈ ವಿಷಯಗಳು ಸುಖಕರ ಅಂತ ನೀನು ಓದಿ ಅಂದ್ರೆ ಅಂತ್ಯದಲ್ಲಿ, ಈಗಲ್ಲ ನಿನಗೆ ಭಾಳ ಚಂದ ಕಾಣಕತ್ತದ, ಎಲ್ಲ ಕೂಡಿಸಿಡೋದು ಮಾಡೋದು, ಹೆಂಡ್ತಿ ಮಕ್ಕಳೇ ಸರ್ವಸ್ವ ಅಂತ ಕೂತ್ಕೊಂಡು. ಇವತ್ತು ಗುರುದೇವ ಒಂದು 4 ಮಾತು ಹೇಳ್ತಾನಂದ್ರೆ ಕೇಳೋಕೆ ಟೈಮು ಇಲ್ರಿ, ಭಾಳ ಕೆಲಸ ಐತ್ರಿ. ಅರೇ ರೇ ಅದಕ್ಕೆ ಅದ್ರ ಯಮನ ದೂತರು ಬಂದು ಎದೆಗೊದ್ದೊಯ್ಯುವಾಗ ಏನೆಂದು ನಾ ಹೇಳಲಿ, ಭವ ಬಂಧನಾದಿ ಕಡೆ ಮಾಡೆನ್ನಾನು ಕರುಣೆಯ ಸದ್ಗುರುವೇ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಏನು ಹೇಳಬೇಕು, ಏನು ಹೇಳ್ತಿ ಹೇಳಪ್ಪ ನೀನು? ಎಲ್ಲ ಅವರೇ ಸರ್ವಸ್ವ, ಅವರೇ ದೇವ್ರು ಅಂತ ಕುಂತ್ಕೊಂಡಿದ್ದೆಲ್ಲ ಮನ್ಯಾಗ. ಒಂದು ಗುರುವಾಕ್ಯ ಕೇಳಾರ್ದ ನೀನು ನಾಳೆ ಯಮಧರ್ಮಿಗೆ ಏನು ಹೇಳ್ತಿ ಉತ್ತರ? ಇಲ್ಲ, ಹೆಂಡ್ತಿ ಮಕ್ಕಳೇ ನನಗೆ ದೇವರು, ರೊಕ್ಕ ರೂಪಾಯಿನೇ ದೇವರು, ಅದಕ್ಕೆ ಅವ್ರನ್ನ ನೋಡ್ಕೊತ ಬಂದೀನಪ್ಪ, ಕೆಟ್ಟ ಕೆಲಸ ಏನು ಮಾಡಿಲ್ಲ, ಚಲೋ ಕೆಲಸ ಮಾಡಿ ಬಂದೀನಿ, ತಲೆ ಕುಂತು ತಿನ್ನುವಷ್ಟು ಆಸ್ತಿ ಮಾಡಿ ಬಂದೀನಿ ಅಂದ್ರೆ ಒದ್ದು ಎಳ್ಕೊಂಡು ಹೋಗ್ತಾನಂತ. ಅದಕ್ಕೆ ಇವೇ ಸುಖಾಕಾರ ಅದಂತದ್ರಿಂದ ಬೆನ್ನತ್ತಿದ್ರೆ ಈಗಲ್ಲ, ಕೊನೆಗೆ ಅನರ್ಥ ಉಂಟು ಮಾಡ್ತದ, ಎಷ್ಟು ದುಃಖ ಮಾಡ್ತದ ಕೊನೆದು ಹೇಳ್ತಾರೆ ಅವರು. ಹೀಗಿಂದಲ್ಲ. ಅದಕ್ಕೆ ನೀ ಚಲೋ ಬೆಳೆ ಹಾಕೋ, ಫಸ್ಟ್ ಚಲೋ ಹಣ್ಣಿನ ಗಿಡ ಹಾಕೋ, ಮುಂದೆ ಹಣ್ಣು ಕೊಡ್ತದೆ ಕುಂತು ತಿನ್ನಕ್ಕೆ ಅಲ್ಲ. ಮತ್ತು ಕೆಟ್ಟದ್ದು ಹಾಕೊಂಡಿದ್ರೆ ಕೆಟ್ಟದ್ದು ಆಗ್ತದೆ.
ಮುಂದೆ ಫಲಗಳು ಅದಾವೆಲ್ಲ, ಜೋಳನೇ ಹಾಕ್ಲಿ ಏನೇ ಹಾಕ್ಲಿ ಅದು ಬೆಳೆದ ನಂತರ ಆಮೇಲೆ ತೆನಿಗಳು ಅವೆಲ್ಲ ಬರ್ತಾವೆ. ಒಂದು ಯಾವಾಗಲೂ ತೆನಿಗಳು ನಾವು ಹೊಲ್ದಾಗ ಬಿತ್ತಿದಂಥ ಬೆಳೆಗಳದಾಗ ಒಮ್ಮೆಲೆ ನಮ್ಗೆ ಯಾವತ್ತೂ ಫಲ ಇಲ್ಲ. ಮೊದಲಿಂದ ನಾವು ಬೀಜಗಳು ಹಾಕ್ಬೇಕು, ಹಾಕಿದ್ಮೇಲೆ ಬಿತ್ತಿ ಬೆಳೆದು ಅವಾಗ ರಾಶಿ ಮಾಡ್ಕೋತೀವಿ. ಮತ್ತಿದು ಇದು ಹೆಂಗದು? ಇದು ಹಾಗೇನೆ. ಈಗ ನಾವೇನು ಕುಂತೀವಿ ಇವೆಲ್ಲ ಬೆಳ್ಕೊಳಕತ್ತೀವಿ ಬೀಜ ಹಾಕ್ಕೊಂಡು. ಇದು ಒಂದು ಪರಮಾರ್ಥ ಅನ್ನುವಂಥದ್ದು ಕೂಡ ಇದು ಒಂದು ರಾಶಿ, ಸುಮ್ಮನೆ ಅಲ್ಲ ಇದು. ಇದು ಮಾಡುವಂಥದ್ದು ಅದಕ್ಕೆ ಹೇಳ್ತಾರಲ್ಲಿ ವಿಚಾರಗಳನ್ನು ಹೇಳ್ತಾರ. ಇದ್ರ ಕೊನೆಗೆ ಒಳ್ಳೆಯ ಬೀಜ ಹಾಕಿದ್ದೆ ಅಂದ್ರೆ ಒಳ್ಳೆಯ ರೀತಿಯಿಂದ ಫಲ ಬರ್ತದೆ. ಎಂತೆಂಥದ್ದು ಹಾಕಿದ್ರೆ ಸರಿ ಬರಂಗಿಲ್ಲ. ಸಂಸಾರ ಅನ್ನುವಂಥ ಬೀಜಗಳೇ ಹಾಕೊಂಡು ಕುಂತಂದ್ರೆ ಅದು ದುಃಖಕ್ಕೆ ಕೊಡ್ತದೆ, ನಿನಗೆ ಚುಚ್ಚುತ್ತಾವು. ಮುಳ್ಳು ಜಾಲಿ ಮುಳ್ಳು ಇದ್ದಂಗೆ ಅವು. ಸಂಸಾರ ಅನ್ನುವಂಥದ್ದು ಮುಳ್ಳು ಬೀಜ ಹೆಂಗದವ ಯಾಕಂದ್ರೆ ಈ ಜಾಲಿ ಬೀಜ ಹೆಂಗಿರ್ತಾವೆ, ಮುಂದೆ ಏನು ಕೊಡ್ತದೆ ಹೇಳ್ರಿ? ಅದು ಮುಳ್ಳನ್ನೇ ಚುಚ್ಚೋದು ಕೊಡ್ತದೆ, ಹಿಂಗೆ ಮುಳ್ಳು ಚುಚ್ಚುತ್ತಾವೆ. ಮಹಾತ್ಮರು ಅದನ್ನೇ ಹೇಳ್ತಾರ, ಸಂಸಾರ ಅನ್ನುವಂಥದ್ದು ಅದು ಒಂದು ಗಿಡ ಅದ, ಎಂಥದ್ದು ಜಾಲಿ ಗಿಡ ಅದು ಚುಚ್ಚುತ್ತಾನೆ ಇರ್ತದೆ, ಮುಂದೆ ಚುಚ್ಚುತ್ತದ. ಅದು ಮೊದಲು ಬೀಜ ಕಂಡದ, ಜಾಲಿ ಬೀಜ ಅಂತ ಕಂಡದ, ಅದನ್ನ ಹಂಗೆ ಅದನ್ನೇ ಬೆಳೆಸ್ಕೊಂತ ಹೋಗು, ಮುಂದೆ ಅವೇ ಚುಚ್ಚುತ್ತಾವೆ ನಿನಗೆ. ಅದಕ್ಕೆ ಅದನ್ನು ಬೇಡ, ಹಾಕೋಬೇಡ. ಚಲೋ ಹಣ್ಣಿನ ಗಿಡ, ಗುರುನಾಥ ಹೇಳಿದಂಥ ವಾಕ್ಯದ ಗಿಡ ನೀನು ಹಾಕ್ಕೊಂಡು ಅದನ್ನು ಬೆಳೆಸಿದೆ ಅಂತಂದ್ರೆ ಆನಂದ ನೋಡಿ. ಕೊನೆಗೆ ಅದ್ರ ಫಲ ಆನಂದ. ಅದಕ್ಕೆ ಸೂಕ್ಷ್ಮ ವಿಚಾರ ಹೇಳ್ತಾರೆ ಅವ್ರು. ನಾವು ತಿಳ್ಕೊಂಡು ಜಾಗ್ರ ಆಗ್ಬೇಕು, ಎಂಥ ಗಿಡವನ್ನು ಬೆಳೆಸ್ಕೊಡ್ಬೇಕು ಅನ್ನುವಂಥದ್ದು. ಅದಕ್ಕೆ ವಿಷಯಾದಿಗಳ ಕಡೆ ನೀವು ಮುಖ ಮಾಡಿದೆ ಅಂದ್ರೆ ಅದ್ರ ಕೊನೆಗೆ ಅದ್ರ ಫಲ ಹೆಂಗೈತೆ ಅಂದ್ರೆ ಹೇಳ್ತಿರೋದಂಥ ಒಂದು ಕಷ್ಟ ಐತೆ ಅದು. ಅದಕ್ಕೆ ಈ ರೀತಿ ಅನರ್ಥವನ್ನೇ ಉಂಟು ಮಾಡ್ತಾವ ಭೋಗಗಳು. ಮಾಯ ಕೈ ಚಮತ್ಕಾರದಿಂದ ಅನಂತ ಪದಾರ್ಥಗಳನ್ನು ಹೇಗೆ ರಚಿಸ್ತಾವೋ ನೋಡ್ರಿ. ಯಾಕಂದ್ರೆ ಈ ಮಾಯ ಚಮತ್ಕಾರದಿಂದ, ಈ ಮಾಯ ಕೈ ಇದು, ಈ ಕೈ ಚಮತ್ಕಾರದಿಂದ ಅನಂತ ಪದಾರ್ಥಗಳನ್ನು ಹೇಗೆ ರಚಿಸ್ತಾನೋ ಹಾಗೆ ಮಾಯೆಯು ಸಹ ತನ್ನ ಚಮತ್ಕಾರದಿಂದ ಯಾವತ್ತು ಭೋಗ ಭಾಗ್ಯ ನೋಡ್ರಿ ಭೋಗಗಳನ್ನು ರಚಿಸ್ತದೆ. ಯಾಕಂದ್ರೆ ಈ ಜಾದೂ ಆಡಂಥವ ಈ ಮಾಯೆ ಕೈ ಚಮತ್ಕಾರದಿಂದ ಏನು ಮಾಡ್ತಾನೆ, ಅನಂತ ಪದಾರ್ಥಗಳನ್ನು, ಈ ದುಡ್ಡು ಖರ್ಚಿಪ್ ಒಯ್ಕೆ, ಹೂ ಮಾಡ್ತಾನೆ, ಹೂ ಒಯ್ಕೆ, ಬಟ್ಟೆ ಮಾಡ್ತಾನೆ, ಏನೇನೋ ಮಾಡ್ತಾನೆ ನೋಡ್ರಿ. ಆ ಜಾದೂ ಆಡವ್ ತನ್ನ ಚಮತ್ಕಾರದಿಂದ, ಕೈ ಚಮತ್ಕಾರದಿಂದ ಹೆಂಗಾತ ಒಂದು ಒಯ್ದು ಒಂದು ಮಾಡ್ತಾನೋ, ಒಂದು ಒಯ್ದು ಒಂದು ಮಾಡ್ತಾನೋ ಹಾಗೆ ಮಾಯೆಯು ಕೂಡ ತನ್ನ ಚಮತ್ಕಾರದಿಂದ ಯಾವತ್ತೂ ಭೋಗಗಳನ್ನು ರಚಿಸ್ತದೆ. ಇವೆಲ್ಲ ಇದು ಮಾಯ ಆಟ ಇದೆಲ್ಲ. ಮತ್ತು ನಾವು ಯಾರು ಹಿಡಿತದಾಗ ಅದೀವೀಗ? ಮಾಯೆ ಹಿಡಿತದಾಗ ಅದೀವಿ. ಇನ್ನು ಮಾಯೆಯಿಂದ ತಪ್ಪಿಸ್ಕೊಳಕ್ಕಾಗವಲ್ದು. ಏನಂತ ಬಂದವು ನೀನು ಅಲ್ಲಿ ಪರಮಾತ್ಮ ಭಾಷೆ ಏನು ಕೊಟ್ಟಿದ್ದಿ? ಅಪ್ಪೋ ತಾಯಿ ಗರ್ಭದೊಳಗೆ ನಾನಿರ್ದ ವೇಳೆಯೋಳು ಅಲ್ಲಿ ದತಿ ಬಾಧೆಗೆ ಮನಮನೊಂದು ಪೇಸುತಿಹೆ ಪೇಯವನ್ನು ಬಿಟ್ಟಿ ತೇತಕ್ಕಿಂತು ಪೊರಮಟ್ಟಿರುವೆ ನಾ ಆಯುಷ್ಯ ಮಿಹದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲ್ತೀನಂತ ಹೇಳಿ ಬಂದದ್ದಿದು. ಮಾಯೆಯನ್ನು ಮೀರ್ತೀನಂತ ಬಂದಿದ್ದು ಮಾಯ ಕೈಗೆ ಸಿಕ್ಕಾಕೊಂಡು ಬಿಟ್ಟದ್ದು ನೋಡ್ರಿ. ಏನು ಮಾಡ್ತೀರಿ ಹೇಳ್ರಿ? ತಪ್ಪಿಸ್ಕೊಳಕ್ಕೆ ಎಲ್ಲಿ ಆಗೋದು, ವಿಲಿ. ಅದಕ್ಕೆ ಇಷ್ಟೆಲ್ಲ ಭಗವಂತ ಇಷ್ಟೆಲ್ಲ ಬರೆದು ಬಿಟ್ಟ, ಶ್ರುತಿ ಪ್ರಮಾಣಗಳು ಬಂದು ಹೇಳಿಬಿಟ್ಟ. ಯಾಕಂದ್ರೆ ಈ ಮಾಯ ಅಘಟಿತ ಅಂತ ಹೇಳ್ಯಾರ. ಅಘಟಿತ ಇದು, ಅದ್ರ ಕೈಯಾಗ ಸಿಕ್ಕೊಂಡಿವಿ, ಒದ್ದಾಡ್ತಾ ಇದ್ದೀವಿ. ಅದ್ರ ಬಿಡ್ಸ್ಕೊಳಕ್ಕೆ ಬರಂಗಿಲ್ಲ ರೀ ಅಂದ್ರೆ ಬಿಡ್ಸೋಕೆ ಬರ್ತದ. ಯಾವಾಗ ಗುರುವಾಕ್ಯವನ್ನು ನೀನು ತೊಗೊಳ್ತಿದ್ದಿ ಅವಾಗ ಬಿಡ್ಸ್ಕೊಳಕ್ಕೆ ಸಾಧ್ಯ ಅದು. ಅದಕ್ಕೆ ಇದು ಮಾಯ ಹೆಂಗದಂತಂದ್ರೆ ತನ್ನ ಚಮತ್ಕಾರದಿಂದ ಈ ಭೋಗಗಳನ್ನು ರಚಿಸ್ತದೆ. ಇದನ್ನು ಅದರಿಂದಲೇ ಇವು ತೋರ್ದಂಗೆ ಆಗ್ತಾವೆ. ತೋರ್ತಾವನ್ನೋದ್ರಾಗ ನಷ್ಟ ಆಗಿಬಿಡ್ತಾವೆ, ಹೌದಿಲ್ಲ? ತೋರ್ತಾವ ಅನ್ನೋದ್ರಾಗ ನಷ್ಟ ಆಗ್ತಾವೆ. ನಮಗೆ ಉದಾಹರಣೆಗಳು ಜಾಗ್ರ, ಸ್ವಪ್ನ, ಸುಸುಪ್ತಿ. ಈ ನಮ್ಗೆ ಅನುಭವಕ್ಕಿಲ್ಲೇನೋ? ಅನುಭವಕ್ಕದ. ಜಾಗ್ರನೂ ಅನುಭವಕ್ಕದ, ಸ್ವಪ್ನನೂ ಅನುಭವಕ್ಕದ, ಸುಸುಪ್ತಿಗೂ ಅನುಭವ. ಒಂದ್ರಾಗನ ಸ್ಥಿರವಾಗಿ ಕುಂತೀವೇನೋ ನಾವು? ಒಂದೇ ಇಲ್ಲ. ಈಗ ನೋಡಿ, ಯಾಕಂತಂದ್ರೆ ಆಕಾಶ ಆಕಾಶದಾಗ ಕತ್ತಲು ಬೆಳಕು ಎಲ್ಲ ನಡೀತಾವೆ. ಆದರೆ ಆಕಾಶ ಮಾತ್ರ ಸ್ಥಿರವಾಗಿದೆ. ಆಕಾಶದ ಒಂದು ಅವಕಾಶದಲ್ಲಿ ಇಷ್ಟೆಲ್ಲ ನಡೀತಾವೆ. ಅದ್ರಂಗೆ ನಿನ್ನ ಒಂದು ಸ್ವರೂಪದಲ್ಲಿ ಇಂಥವೆಲ್ಲ ವ್ಯವಹಾರಗಳು ನಡೆದಾವೆ. ಅದರಿಂದ ಈ ಮಾಯ ಹೆಂಗಾಗ್ತದ? ತೋರಿದಂಗೆ ಆಗ್ತದೆ, ಒಂದೊಂದು ಸಲ ಇಲ್ದಂಗೆ ಆಗಿಬಿಡ್ತದೆ, ನಷ್ಟತೆಯನ್ನು ಹೊಂದುತ್ತದೆ. ಇವುಗಳಿಂದ
ಯಾವತ್ತೂ ಸ್ಥಿರವಾದಂಥವುಗಳು ಸುಖವಾದಂಥವುಗಳನ್ನು ತಿಳಿದು ಬಯಸ್ತಾನೋ ನೋಡ್ರಿ. ಯಾರು ಇಂಥ ಒಂದು ಮಾಯೆಯಿಂದ ಕೂಡಿದಂಥ ಈ ಭೋಗ ಭಾಗ್ಯಗಳನ್ನು ಬಯಸಿ ಇದೇ ಭಾವದಲ್ಲಿ ಯಾರ ಜೀವನವನ್ನು ಕಳೀತಾನೋ, ಇವೇ ಸುಖಕರ ಆಗಿದ್ದಾವ ಅಂತ ತಿಳ್ಕೊಳ್ತಾನೋ, ಇವೇ ಸ್ಥಿರ ಆದಂಥ ಸುಖ ಅಂತ ತಿಳ್ಕೊಳ್ತಾನೋ, ಅವನಿಗೆ ಕೇಡು ತಪ್ಪಿದ್ದಲ್ಲ, ಕೇಡು ತಪ್ಪಿದ್ದಲ್ಲ ನೋಡ್ರಿ. ಈ ಕಡೆಯಲ್ಲಿ ಏನು ಆಗ್ತದೆ ಅಂದ್ರೆ ದುಃಖವನ್ನೇ ಅನುಭವಿಸ್ತಾನತ. ಅದು ಕಾರಣ ಭೋಗಗಳಿಂದ ಕೂಡಿಕೊಂಡು ನೀನು ವ್ಯವಹಾರ ಮಾಡುವಂಥದ್ದು ಯೋಗ್ಯ ಅಲ್ಲ. ಆದರೆ ಮತ್ತು ಹೆಂಗ್ರಿ ಬಿಟ್ಟು ಹೋಗ್ಬೇಕನ್ನು ಎಲ್ಲ ಮನೆ ಬಿಟ್ಟೆಲ್ಲ ನಾವು ಎಲ್ಲಿ ಹೋಗ್ಬೇಡ, ಮನೆಗೆ ಇರು. ಇವನು ತಿಳ್ಕೊಂಡು ನೀನು ನೋಡಿ ಯಾವ ಶಾಶ್ವತ ಅಲ್ಪ, ಎಲ್ಲ ದುಃಖದಿಂದ ಕೂಡ್ಯಾವ. ಇವು ಯಾವ ನಮ್ಗೆ ಅನುಭವಕ್ಕೆ ಬರ್ತದಿಲ್ಲ. ಜಾಗ್ರದಲ್ಲಿ ನೋಡ್ತೀವಿ, ಸ್ವಪ್ನದಾಗೆ ಇಲ್ಲ ಅಂದಾಗ ಸುಳ್ಳಂತ ಹಂಗೆ ಗಟ್ಟಿ ಮಾಡ್ಕೊತ ಬಂದುಬಿಡು. ಗುರುದೇವ ಹೇಳಿದಂಥ ವಾಕ್ಯ ಹೌದು, ಜಾಗ್ರದಲ್ಲಿ ತೋರ್ತದೆ, ಎಲ್ಲ ತೋರ್ತದಪ್ಪ, ನೀವು ಮಾಡುವಂಥದ್ದು ಎಲ್ಲ ಸುಳ್ಳೇ ಅನಿಸಿಬಿಡ್ತದೆ ನೋಡ್ರಿ. ನೀವು ಸ್ವಲ್ಪ ಚಿಂತನಕ್ಕೆ ತೊಗೋಬೇಕು. ಅದಕ್ಕೆ ಗುರು ವಾಕ್ಯಗಳು ಇವು ಗುಳಿಗೆ ಇದ್ದಂಗೆ, ಇವು ಸ್ವಲ್ಪ ಚಿಂತನಕ್ಕೆ ತೊಗೊಳೋದಂದ್ರೆ ನುಂಗಿದಂಗೆ. ಅದು ಅಲ್ಲಿ ಕೆಲಸ ಮಾಡಕತ್ತಿದ್ರೆ ನಿಧಿ ಧ್ಯಾಸನಕ್ಕೆ ಹೋದಂಗೆ. ಇವು ಕೆಲಸ ಮಾಡಿ ಸ್ವಲ್ಪ ಹಿಂಗಾಗಿ ಅಲ್ಲಿ ಸ್ವಲ್ಪ ಆನಂದ ಅನ್ನಿಸ್ದಂಗೆ ಅಂತ ನಿಧಿ ಧ್ಯಾಸನ. ಇವು ಸಾಮಾನ್ಯ ಅಲ್ಲೇವು ಗುಳಿಗೆ ಬರೇ ಕೇಳಿಬಿಟ್ಕೇಸಿ ಆಯ್ತು ರೀ, ಆಯ್ತು ಹಂಗೆ ನಮ್ಮ ಅವ್ರು ಹಂಗೆ ಹೇಳ್ತಾರೆ, ನಾವು ಹಿಂಗೆ ಕೇಳ್ತೀವಿ ಅಂದರೆ ಸುಮ್ಮನೆ ಗುಳಿಗೆ ತೊಗೊಂಡು ಮನೆಗೆ ಇಟ್ಟಂಗೆ ಒಂದು ಸಲ ಒಯ್ದು ಒಗೆದು ಬಿಟ್ಟಂಗೆ. ಅವ್ನು ತೊಗೊಂಡು ಏನೇ ಹೇಳ್ಯಾರಲ್ಲಪ್ಪ, ಮತ್ತು ನಮಗೂ ಸ್ವಲ್ಪ ಆರಾಮಿಲ್ದಂಗೆ ಆಗ್ಯದ, ಸ್ವಲ್ಪ ಡಾಕ್ಟ್ರು ಕೊಟ್ಟಾರಲ್ಲ ಮನೆ ಗುಳಿಗೆ, ಸ್ವಲ್ಪ ತೊಗೊಂಡ್ರೆ ಐತೆ ಅಂತ ತೊಗೊಂಡುಗಳನ್ನೇ ಅದು ಕೆಲಸ ಮಾಡೋಕ್ಕತ್ತದ. ಕೆಲಸ ಮಾಡಾಗ ಒಂದು ಥರ ಅಂದಂಗೆ ಆಗ್ತದೆ. ಹೌದು, ಅದಕ್ಕೆ ಗುರು ಹೇಳಿದಂಥ ವಾಕ್ಯವನ್ನು ಕೂಡ ನಾವು ಹೌದಲ್ಲ ಖರೇನೆ, ಏನಪ್ಪ ಇಷ್ಟೆಲ್ಲ ಹೆಂಡ್ತಿ ಮಕ್ಕಳು ಅಂತೀವಿ, ಖರೆ ನಿದ್ರೆ ಒಳಗೆ ಹೆಂಡ್ತಿ ಮಕ್ಕಳು ಅದಾರೇನು? ಇಲ್ಲಲ್ಲ. ರೊಕ್ಕ ರೂಪಾಯಿ ಅದಾವನ ಆಲ್ಮರಿ ತುಂಬ ಇಟ್ಟು ಕೀಲಿ ಹಾಕ್ಕೊಂಡು ಕೀ ಬಾಚು ಇಟ್ಕೊಂಡು ಮನೆಗೆ ಇರ್ತೀವಿ. ಎಲ್ಲೋಯ್ತು ಕೀ? ರೊಕ್ಕ ರೂಪಾಯಿ ಎಲ್ಲೋಯ್ತು? ನಿನ್ನ ಶರೀರನೇ ನಿನಗಿಲ್ಲ ಅಂತಂದಾಗ ಮತ್ತಿದು ಮಾಯೆ ಅಲ್ಲನು? ತಿಳ್ಕೊಂಡೇ ಬಿಡು. ನಾವೇನು ದೊಡ್ಡ ಭಾರಿ ಘನಿಕಾರಿ ಕೆಲಸ ಮಾಡೀವಿ, ಏನು ಗಿನ್ನಿಸ್ ದಾಖಲಾಗಂತ ಕೆಲಸ ಮಾಡೀವಿ. ಅರಿಷ್ಟಿಗೇಡಿ ಅಂತಾರೆ ಮಹಾತ್ಮರು. ನಿನಗೇನು ಹೇಳ್ತಾರೆ? ಒಳ್ಳೆಯವಂತಾರ. ನೀನು ಏನು ಮಾಡಿದ್ರೆ ಏನೋ ಕನಸು ಅಂತ ಹೇಳಿಬಿಟ್ಟಿದ್ದಾರೆ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ, ಇದು ಕನಸಿದ್ದಂಗೆ ಐತೆ ಅಂತ ಹೇಳಿಬಿಟ್ಟಾರ. ಅಂದಾಗ ನೀನೇನು ಸತ್ಯ ಅಂತ ಮಾಡಕ್ಕೆ ಹೋಗ್ತೀಯನ ಸಂಸಾರ? ನೀನು ಎಲ್ಲಿಟ್ಟಿದಿ ಬುದ್ಧಿ ಅಂತಾರೆ ಮಹಾತ್ಮರು. ಎಲ್ಲಿಟ್ಟಿದಿ ಬುದ್ಧಿ? ನಿನಗೆ ಅನುಭವಕ್ಕೆ ಐತಿಲ್ಲ, ಅದಕ್ಕೆ ಪರಮಾತ್ಮ ಪ್ರಾಕ್ಟಿಕಲಾಗಿ ಕೊಟ್ಟಿದ್ದಾನೆ ನಿನಗೆ. ಏಟು ಸಂಸಾರ ಮಾಡ್ತಿಲ್ಲ ಗಟ್ಟಿಯಾಗಿ, ಅದನ್ನೊಂದು ಇದನ್ನೊಂದು ಎಲ್ಲಟು ನಂದು ಅಂತ ಅಂದ್ಕೊಂಡು ಏನು ಬಿಡ್ದಾಡ್ತೀಯಲ್ಲ. ಒಂದು ತಾಸು ನಿನಗೆ ಸ್ವಪ್ನದಾಗ ಐತಾ ನಿನ್ನ ಪ್ರಪಂಚ? ನಿದ್ರೆ ಒಳಗೆ ಐತಾ? ತಿಳ್ಕೊಂಬಿಡು. ಗುರುನಾಥ್ ಏನು ಹೇಳಿದಾನ? ಸುಳ್ಳು ಕನಸಿದ್ದಂಗೆ ಐತಪ್ಪ ಅಂತ ತಿಳಿದಾನ. ಹೌದು, ನಾ ಮಾಡುವಂಥ ವ್ಯವಹಾರ, ಮಾಡುವಂಥ ಕೆಲಸ ಎಲ್ಲ ನಿದ್ರೆ ಒಳಗೂ ಇತ್ತು ಅಂದ್ರೆ ನಾ ಸತ್ಯ ಅಂತ ನಂಬುತ್ತಿದ್ದೆ. ನಿದ್ರೆಗೆ ಇಲ್ಲ ಅಂದರೆ ಇದೆಲ್ಲ ಮಿಥ್ಯ ಅದ. ಹೌದು, ಸದ್ಗುರುನಾಥ ಹೇಳಿದಾನ ಅಂತ ಇದನ್ನು ನೀನು ಸ್ವೀಕಾರ ಮಾಡಲೇಬೇಕು. ಅರ್ಥ ಆಯ್ತಲ್ಲ? ಬೇಕಾದಷ್ಟು ನೀನು ಕೋಟ್ಯಾನುಗಟ್ಟಲೆ ಇರು, ಅದೆಲ್ಲ ಕನಸು. ನಿನ್ನ ಭೋಗ ಭಾಗ್ಯದಗಳು, ನಿನ್ನ ಸುಖನೇ ಇರಲಿ ದುಃಖನೇ ಇರಲಿ, ಎಲ್ಲ ಕನಸದು. ಎಲ್ಲದಕ್ಕೂ ಆಧಾರವಾಗಿರುವಂಥದ್ದು ಒಂದು ವಸ್ತು ಐತೆ, ಅದೇ ಸತ್ಯವಾಗಿರುವಂಥದ್ದು. ಅದರ ಆಟದಲ್ಲೇ ಇವೆಲ್ಲ ನಡೆದಾವ. ಅದರ ಒಂದು ಆಧಾರದಲ್ಲೇ ಅದ್ರ ಸತ್ಯೇನು ಮಿಥ್ಯೆ ಅದಾವ. ಅದಕ್ಕೆ ಇದೇ ಜಾಗ್ರದಲ್ಲಿ ಮಾಡಿದಂಥದ್ದು ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಎಲ್ಲ ಸತ್ಯ ಅಂತ ಹಾಳಾಗಿ ಹೋಗ್ತೀನಿ ನೀನು. ಈ ಜನ್ಮವನ್ನು ನಷ್ಟ ಮಾಡ್ಕೊಂಡ್ಬಿಡ್ತಿದ್ದಿ. ನಷ್ಟ ಮಾಡ್ಕೊಳ್ಬೇಡಪ್ಪ. ಸುಳ್ಳು ಐತಿ ನೋಡು. ನಾ ಸುಳ್ಳು ಹೇಳಿದ್ರೆ ನಿನ್ನ ಅನುಭವಕ್ಕೆ ಐತಿಲ್ಲ, ನಿದ್ರೆ ಒಳಗೆ ಆದೇನು ನೋಡು, ಇದ್ರೆ ಸತ್ಯ ಅಂತ ತಿಳ್ಕೊಂಬಿಡು. ಹೌದಪ್ಪ, ಗುರುಗಳು ಸುಳ್ಳು ಹೇಳಕತ್ತಾರ. ಹೌದು, ಇದು ಸತ್ಯ ಅದ, ಸಂಸಾರ ಮಾಡೋದು ಸತ್ಯ ಐತಿ, ಹೆಂಡತಿ ಮಕ್ಕಳು ಎಲ್ಲ ಸತ್ಯ, ನನ್ನ ಶರೀರ ಸತ್ಯ ಅದ ಅಂತ ಅನ್ಕೊಂಬಿಡು. ಮತ್ತು ನಿದ್ರೆ ಒಳಗೆ ಇಲ್ಲ ಅಂತಂದ್ರೆ ಯಾವುದು ಸುಳ್ಳೇ ಅದಾವೆ, ಎಲ್ಲಟ್ಟು ಸುಳ್ಳೇ ಅದಾವೆ. ಅದಕ್ಕೆ ಅದನ್ನು ಬಿಟ್ಕೊಂಡ್ಬಿಡು. ಎಲ್ಲಿ ಇಟ್ಕೊಂಡಿದೆ? ನಿನ್ನ ಮನಸ್ಸಿನಲ್ಲೇ ನಡೆದಾವ ಇವೆಲ್ಲ. ನಿನ್ನ ಮನಸ್ಸಿನಲ್ಲೇ ಏನಾಗ್ಯದಲ್ಲ, ಇವೇನು ಇಟ್ಕೊಂಡು ಕುಂತಿದೆಲ್ಲ ಅಲ್ಲೇ ತೆಗೆದು ಹಾಕೊಂಡ್ಬಿಡು. ಅದು ದಿನ ಇಟ್ಟು ಗುರುನಾಥನ ವಾಕ್ಯಗಳನ್ನು ಕೇಳಿ. ಅದಕ್ಕೆ ಇದು ಲಾಂಗ್ ಟೈಮ್ ರೋಗ, ಇದು ದೊಡ್ಡ ರೋಗ. ಇದು 84 ಲಕ್ಷ ಜೀವರಾಶಿಯಿಂದ ಬಂದಂಥ ದೊಡ್ಡ ರೋಗ. ಈ ರೋಗ ಯಾವಾಗ ನೀನು ಹುಟ್ಟಿದಿ ಭೂಮಿ ಮೇಲೆ ಆವಾಗ ಶುರುವಾಗಿದೆ ಈ ರೋಗ, ದೊಡ್ಡ ರೋಗ.
ಮತ್ತು ಈ ರೋಗ ರೋಗಕ್ಕೆ ಮತ್ತು ಲಾಂಗ್ ಟೈಮು ದೊಡ್ಡ ರೋಗಕ್ಕೆ ಲಾಂಗ್ ಟೈಮೇ ಚಿಕಿತ್ಸೆ ತೊಗೊಳ್ಬೇಕಾಗ್ತದಲ್ಲ, ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ. ಹಾಗಾಗಿ ಇದು ಯಾವಾಗ ದಿನ ಇಟ್ಟು ಗುರುನಾಥನ ವಾಕ್ಯಗಳು ತೊಗೊಳ್ತಾ ಹೋದೆ ಅಂದ್ರೆ ಅವಾಗ ನಿನ್ನ ಗುಳಿಗೆ ಮೈಗೆ ಹತ್ತುತ್ತಾವ. ಕೊನೆಗಾಲದಲ್ಲಿ ತೊಗೊಳ್ತಾ ಹೋದಾಗ ನೋಡ್ರಿ, 5 ದಿವಸ ಕೋರ್ಸ್ ಕೊಟ್ಟಾರ್ರಿ ಗುಳಿಗೆಗೆ, 3 ದಿವಸ ತೊಗೊಂಡಿನ್ರಿ ಇನ್ನೂ ಕಡಿಮೆ ಆಗೋಲ್ಲವ್ರಿ ಜ್ವರ ಅಂತೀವಿ. ಯಾವಾಗ ಕಡಿಮೆ ಆಗ್ತದೆ? ಅದು 4 ದಿವಸ ತೊಗೊಂಡು 5 ದಿವಸಕ್ಕೆ ಲಾಸ್ಟ್ ಒಂದು ಗುಳಿಗೆ ಇರೋ ಮಟ್ಟಿಗೂ ರೋಗ ಇರ್ತದೆ. ಯಾವಾಗ ಅದು 5 ದಿವಸ ಕಂಪ್ಲೀಟ್ ನಾವು ತೊಗೊಂಡಿವಿ ಅಂದ್ರೆ ಅವಾಗ ರೋಗ ವಾಸಿ ಆಗ್ತದೆ. ಅದರಂಗೆ ಗುರುವಾಕ್ಯ ಕೂಡ ಹಾಗೇನೆ, ನಿನಗೆ ರೋಗ ಹೋಗೋವರೆಗೂ ಇದನ್ನು ಗುಳಿಗೆ ತೊಗೊಳ್ತಾನೆ ಇರ್ಬೇಕು. ತೊಗೊಳ್ತಾ ನೋಡ್ರಿ ಹೆಂಗಾಗ್ತೀರಿ ನೀವು. 14 ಲೋಕಕ್ಕೆ ಒಡೆಯರಾಗಿಬಿಡ್ತೀವಿ. ಸದ್ಗುರು ವಾಕ್ಯವನ್ನು ತೊಗೊಳ್ತಾ ಸ್ವೀಕಾರ ಮಾಡ್ತಾ ಹಂಗೆ ಹೋದಾಗ ಸಾಮಾನ್ಯ ಕೆಲಸ ಅಂತ ತಿಳ್ಕೊಂಡ್ರೇನು. ಇವತ್ತೇನಾಗ್ಯದ, ಗುರುನಾಥನ ವಾಕ್ಯಗಳೇ ತುಚ್ಛ ಆಗಿಬಿಟ್ಟವು ನಮಗೆ. ನಾವು ಮಾಡುವಂಥ ಸಂಸಾರೇ ಭಾಳ ಶ್ರೇಷ್ಠ ಆಗಿಬಿಟ್ಟದ ನಮಗೆ. ಅದಕ್ಕೆ ಮತಿಗೆ ಮಂಗಳ ಯಾವುದು ಉತ್ತಮರ ಸಂಘ ಅಂತ ಹೇಳ್ಯಾರ. ಅದರ ಮತಿಗೆ ಮಂಗಳ ಯಾವುದು? ಈ ವಿಚಾರಗಳು ಮಾಡಲಾರ್ದೇ ಅಮಂಗಳ. ಯಾವಾಗ ಇದನ್ನು ವಿಚಾರ ಮಾಡ್ತೀವಿ ಅವಾಗ ಮಂಗಳ ಅಂತ ತಿಳ್ಕೊಬೇಕು. ಮತಿಗೆ ಬುದ್ಧಿ ಮಂಗಳಕರವಾಗ್ಯದ ಅಂತ ತಿಳ್ಕೊಡ್ಬೇಕು ನಾವು. ಯಾವಾಗ ಈ ವಿಚಾರದಿಂದ ಹೊರಗದಾರ ಅವ್ರ ಬುದ್ಧಿಗಳು ಅಮಂಗಳ ಅಂತ ತಿಳ್ಕೊಬೇಕು. ಬರೇ ಮನೆಗೆ ನಾವು ಇಲ್ರಿ ಭಾಳ ಮಾವಿನ ತೋರಣ ಹಬ್ಬ ಬಂದಾಗ ಮಾವಿನ ತೋರಣ ಕಟ್ಬೇಕಂತ ಭಾಳ ಲಕ್ಷಣ ಕಾಣ್ಬೇಕಂತ ಅದು ನಾವು ಮಾಡ್ತೀವಿ. ಸಹಜ, ಮಾಡಬಾರ್ದಂತೆಲ್ಲ ಮಾಡಬೇಕು, ಇಲ್ಲ ಅಂತಿಲ್ಲ. ಅದ್ರ ಜೊತೆಗೆ ನಮ್ಮ ಬುದ್ಧಿ ಹೆಂಗದಂತ ನಾವು ತಿಳ್ಕೊಳ್ಬೇಕು, ನಮ್ಮ ಅಂತಃಕರಣ ಹೆಂಗದಂತ ನಾವು ತಿಳ್ಕೊಳ್ಬೇಕು. ಅದು ಮಂಗಳಕರವಾಗಿ ಮಾಡಿದೆ ಅಂದರೆ ಜಗತ್ತೆಲ್ಲ ಮಂಗಳಕರವಾಗಿ ಕಾಣ್ತದೆ ನಿನಗೆ. ಬುದ್ಧಿನೇ ಸರಿ ಇರಲಿಲ್ಲ ಅಂದರೆ ನೀನು ಯಾವ ಮಂಗಳ ಮಾಡಿ ತೊಗೊಂಡು ಏನು ಮಾಡ್ತೀವಿ? ನಿನ್ನ ಬುದ್ಧಿ ಮಂಗಳಕರ ಆಗಬೇಕಾಗಿತ್ತಂದ್ರೆ ನೆಟ್ಟಿಗೆ ಸಜ್ಜನರ ಸಹವಾಸ ಮಾಡು, ಸತ್ಯವಂತರ ಸಹವಾಸ ಮಾಡು. ಆ ವಿಚಾರಗಳನ್ನು ತೊಗೊಳ್ತಾ ಹೋದೆ ಅಂದ್ರೆ ಎಲ್ಲ ಮಂಗಳಕರವಾಗಿ ಕಾಣ್ತದೆ. ಜಗತ್ತೇ ಮಂಗಳ ಆಗಿಬಿಡ್ತದೆ ನಿನಗೆ. ಮನೆ ಒಂದೇ ಅಲ್ಲ, ಎಲ್ಲಟು ಮಂಗಳಕರನೇ ಆಗಿಬಿಡ್ತದೆ ನಿನಗೆ. ಅದಕ್ಕೆ ಫಸ್ಟ್ ಎಲ್ಲಿ ತೊಗೊಳ್ಬೇಕಾದ ವಿಷಯ ಅಂದರೆ ನಿನ್ನ ಮತಿಯಲ್ಲಿ ಬುದ್ಧಿ ನೆಟ್ಟಗಾಗಬೇಕು. ಸಜ್ಜನರ ಸಹವಾಸ, ಸಜ್ಜನರ ವಿಚಾರ, ಸದ್ಗುರುನಾಥನ ವಿಚಾರಗಳನ್ನು ನೀನು ಯಾವಾಗ ತೊಗೊಳ್ತೀವಿ ಅಷ್ಟೇ ಬೆಳಗ್ತಿದ್ದೀನಿ ನೀನು. ಅದಕ್ಕೆ ಮಹಾತ್ಮರು ಬಹಳ ವಿಷಯಗಳನ್ನು ಹೇಳ್ತಾರೆ. ಹಾಗಾಗಿ ಇಲ್ಲೇನು ಹೇಳ್ತಾರೆ, ಇಂಥ ಒಂದು ಭೋಗಗಳ ಕಡೆ ಬೆನ್ನು ಹತ್ತಿದೆ ಅಂದ್ರೆ ಅದು ಸುಖ ಆಗಂಗಿಲ್ಲಪ್ಪ, ನಿನಗೆ ಅದರಿಂದ ಕೇಡು ತಪ್ಪಿದ್ದಲ್ಲ. ಇಷ್ಟು ಮಾತ್ರ ಹೇಳ್ತಾರೆ ಅವರು. ಈಗಲ್ಲ, ಮುಂದೆ ಹೋಗಾಗ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಅವನಿಗೆ ಕೇಡು ತಪ್ಪಿದ್ದಲ್ಲ, ಕಡೆಯಲ್ಲಿ ಅಂದ್ರೆ ದುಃಖವನ್ನೇ ಅನುಭವಿಸ್ಬೇಕಾಗ್ತದೆ. ಹೋಗಾಗ ದುಃಖ, ಅದಕ್ಕೆ ಬರಾಗ ಹೊತ್ಕೊಂತ ಬರೋದು, ಹೋಗಾಗ ಹತ್ಕೊಂತ ಹೋಗೋದು. ನಡು ಮಾತ್ರ ಸುಖದಿಂದ ಇದ್ದಂಗೆ ಕಾಣೋದು. ಸುಖ ಇರ್ತೇನೆ ಹೇಳ್ತಾರೆ. ನಾವು ತಿಳ್ಕೊಂಡು ಇಲ್ರಿ 100 ವರ್ಷ ಸಾಯೋದಂತ ಗೊತ್ತದ, ಶರೀರ ಹೋಗೋದಂತ ಗೊತ್ತದ, 100 ವರ್ಷ ಆಯುಷ್ಯ ಅಂತೀವಿ. 100 ವರ್ಷ ಆಯುಷ್ಯದಲ್ಲಿ ನಮಗೆ ಸುಖ ಏಟು ತೋರಿದಂಗೆ ಆಯ್ತು. ಮಹಾತ್ಮರು ಹೇಳ್ತಾರೆ, ಒಂದು ಸುಳಿ ಮಿಂಚು ಹಿಂಗೆ ಹೊಡೆದ ಟಕ್ ಅಂತ ಹೆಂಗೆ ಹೋಗ್ತದ ಹಂಗೆ ನಿನ್ನ ಜೀವನ. ನಿನಗನಿಸಿದ ಭಾಳ ದಿವ್ಸ ಇರ್ತೀನಿ ಅಂತ ಹೇಳಿಬಿಟ್ಟು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಕಡೆಯಲ್ಲಿ ಏನಾಗ್ತದ, ಬರೀ ದುಃಖವನ್ನು ಅನುಭವಿಸ್ಬೇಕಾಗ್ತದ. ದುಃಖವನ್ನು ಅನುಭವಿಸಿ ಮತ್ತೆ ಹೋಗೋದು, ಮತ್ತೆ ಹುಟ್ಟೋದು, ದುಃಖದಿಂದ ಹುಟ್ಟೋದು, ದುಃಖದಿಂದ ಸಾಯೋದು. ಇದೇ ಹಣೆ ಬರ ಆಗ್ತದೆ ನಿಂತು. ಅದಕ್ಕೆ ಅದ್ರ ಬೆನ್ನು ಹತ್ತಬೇಡ, ಬಿಟ್ಟುಬಿಡು. ನೀನು ಆನಂದವಾಗಿ ಇರುವಂಥವನಪ್ಪ. ಅದ್ರ ಬೆನ್ನು ಬಿದ್ದಕ್ಕೆ ನೀನು ಯಾಕೆ ಹಾಳಾಗೋಗ್ತಿ? ಅದಕ್ಕೆ ಈ ಭೋಗಗಳಿಂದ ಕೂಡಿಕೊಂಡು ಆಡುವಂಥದ್ದು ನಿನಗೆ ಯೋಗ್ಯ ಅಲ್ಲ, ಅದ್ರ ವ್ಯವಹಾರ ಮಾಡುವಂಥದ್ದು ಯೋಗ್ಯ ಅಲ್ಲ, ಅದ್ರ ಬೆನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ ಅವರು. ಮತ್ತು ಹೇಳ್ತಾರೆ, ಇನ್ನು ವಿಷಯಗಳ ಆದಿಯಲ್ಲಿ ಅಂತ್ಯದಲ್ಲಿ ದುಃಖವನ್ನು ಕೊಟ್ಟು ಮಧ್ಯದಲ್ಲಿ ಮಾತ್ರ ಸುಖ. ಯಾಕಂದ್ರೆ ವಿಷಯಗಳು ಏನು ಮಾಡ್ತಾವೆ, ಫಸ್ಟಿಗೆ ಸ್ವಲ್ಪ ಸುಖ ಕೊಟ್ಟಂಗೆ ಆಗ್ತಾವೆ. ಯಾಕಂದ್ರೆ ಈ ವಿಷಯಗಳು ಏನು ಮಾಡ್ತಾವಂದ್ರೆ ಫಸ್ಟ್ ಮತ್ತು ಕೊನೆಯಲ್ಲಿ ದುಃಖವನ್ನು ಕೊಡ್ತದೆ, ನಡು ಮಾತ್ರ ಸುಖ ಕೊಟ್ಟಂಗೆ ಆಗ್ತದೆ. ಅದರಿಂದ ವಿಷಯಗಳನ್ನು ಇಚ್ಛಿಸುವುದು ಯೋಗ್ಯ ಅಲ್ಲ. ವಿಷಯಗಳನ್ನು ಪಡ್ಕೊಳ್ಬೇಕಾದಾಗೂ ದುಃಖ ಆಗ್ತದೆ, ಕೊನೆಗಾದರೂ ದುಃಖ ಆಗ್ತದೆ, ಮಧ್ಯೆ ಮಾತ್ರ ಸುಖ ತೋರಿದಂಗೆ ಆಗ್ತದೆ. ಅದಕ್ಕೆ ಒಂದೇ ನುಡಿಲಿ ಹೇಳ್ತಾರೆ, ಮೊದಲು ಸಾಹಸದೋಳು ಅತಿ ದುಃಖವನ್ನು ಅನುಭವಿಸಿ ಮುದು ಅಣು ಮಾತ್ರವನ್ನಿತ್ತು ನಡುವಿಹುದು ತವಿಸಿ ಒದವಿ ಕಾಣಿಪುದದು ಕಡೆಯೋಳು ಏಸಿಕೆಯ ಒಗಡಿಸಿ ಅದನಿದು ವಿಷಯವ ನೆಳೆಸಲಹುದೇ ಲವಲವಿಸಿ ಅಂತ ಹೇಳ್ತಾರೆ. ಯಾಕಂದ್ರೆ ವಿಷಯಗಳು ಮೊದಲಂದ್ರೆ ಪ್ರಾಪ್ತಿ ಮಾಡಿಕೊಳ್ಳುವಂಥ ಕಾಲದಲ್ಲಿ ಏನೇ ಆಗಿರ್ಬೋದು, ನಾವು ದುಡ್ಡು ಸಂಪಾದನೆ ಮಾಡುವಂಥದ್ದಾಗಿರ್ಬೋದು, ಏನೋ ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಅವಾಗ ಏನಾಗ್ತದೆ, ಮೊದಲು ಭಾಳಷ್ಟು ದುಃಖ ಆಗ್ತದೆ. ಯಾಕಂದರೆ ಶರೀರಕ್ಕೆ ಮನಸ್ಸುಗಳಿಗೆ ಹೆಚ್ಚಾದ ದುಃಖವನ್ನು ಕೊಡ್ತದೆ.
ವಿಷಯಗಳು ಏನು ಮಾಡ್ತಾವೆ ಒಮ್ಮೆಲೆ ಎಲ್ಲರಿಗೆ ನಮಗೇನು ಬಂದುಬಿಡ್ತಾವೆ ಅನ್ನೋದ್ರಲ್ಲ. ಫಸ್ಟ್ ಅದನ್ನು ನಾವು ಸಂಪಾದನೆ ಮಾಡ್ಕೊಳ್ಬೇಕಾದಾಗ ಅನಂತ ರೀತಿಯಿಂದ ದುಃಖಗಳು. ನಾವು ಹೇಳ್ತೀವಿ ಎಷ್ಟು ಕಷ್ಟ ಅನುಭವಿಸಿವ್ರಿ ಇದನ್ನು ಪಡ್ಕೊಳಕ್ಕೆ. ಒಂದು ಹೊಲವನ್ನೇ ಏನೇ ಪಡ್ಕೊಳ್ಳಿ ಅದು ಎಷ್ಟು ದುಃಖ, ನಾವು ಎಷ್ಟು ಕಷ್ಟ ಅನುಭವಿಸಿದ್ವಿ ಇದನ್ನು ಪಡ್ಕೊಳಕ್ಕೆ ಅಂತ ಹೇಳಿರ್ತೀವಿ. ಅದಕ್ಕೆ ಇಲ್ಲಿ ಕೂಡ ಶರೀರಕ್ಕೆ ಮನಸ್ಸಿಗೆ ಹೆಚ್ಚಾದ ಕಷ್ಟವನ್ನು ಕೊಡುವಂಥದ್ದು. ಈ ಪ್ರಾಪ್ತವಾದಂಥ ಕಾಲದಲ್ಲಿ ಮಾತ್ರ ಸಿನಿಮಾದಲ್ಲಿ ಹೆಂಗೆ ಛಾಯಾಗೊಂಬೆಗಳು ತೋರಿದಂಗೆ ಸ್ವಲ್ಪ ಏನು ಸಿನಿಮಾದಾಗ ಚಿತ್ರಗಳ ಮೂಲಕ ನಾವು ಹೆಂಗೆ ನೋಡ್ತೀವಿ ಸ್ವಲ್ಪ ಸುಖ ಕೊಟ್ಟಂಗೆ ಆಗ್ತದೆ ಯಾವಾಗ ದೊರಕಿದ ಮೇಲೆ, ಪ್ರಾಪ್ತ ಆದಮೇಲೆ ವಿಷಯಗಳು. ಯಾಕಂದರೆ ಮತ್ತೆ ಈ ದುಃಖವನ್ನು ಹೋಗಲಾಡಿಸಿದಂತೆ ಇವು ಯಾಕಂತಾರೆ ಅಲ್ಲಿ ನಾನಾ ರೀತಿ ಹೆಂಗೆ ಸ್ವಲ್ಪ ಕಿಂಚಿತ್ ಮಾತ್ರ ಸುಖ ತೋರಿದಂಗೆ ಆಗ್ತದೆ. ಮತ್ತು ಈ ನೋಡುವ ಸಂದರ್ಭದಲ್ಲಿ ಏನಾಗ್ತದೆ ಭಾಳ ಚಂದ ಕಾಣ್ತದೆ, ಸುಖಕರವಾಗಿ ಕಾಣ್ತದೆ. ಆಮೇಲೆ ಈ ಕೊನೆಗೆ ಏನಾಗ್ತದೆ ಅಂತಾರೆ ವಿಷಯಗಳ ಮೇಲೆ ಒಂಥರ ಜಿಗುಪ್ಸೆ ಉಂಟಾಗಿಬಿಡ್ತದೆ ನೋಡ್ರಿ. ಯಾಕಂದ್ರೆ ಇದೆಲ್ಲರಿಗೂ ಅನುಭವ. ಮೊದಲಾಯಿತು, ಕೊನೆಗಾಯಿತು, ಮಧ್ಯೆ ಸ್ವಲ್ಪ ಸುಖ ತೋರಿದಂಗೆ ಆಗ್ತದೆ. ಕೊನೆಗಾದ್ರೆ ಎಷ್ಟು ಗಳಿಸಿದ ಕೂಡ ಭಾಳಷ್ಟು ಇದು ವಿಚಾರಗಳನ್ನು ಹೇಳಬೇಕಾಗ್ತದೆ. ಯಾವುದಕ್ಕೂ ನಮಗೆ ಸಮಯ ಇರಲಾರ್ದು ದುಡ್ದು 60 ವರ್ಷದಲ್ಲಿ ಎಲ್ಲ ದುಡಿದು ಯಾವುದಕ್ಕೂ ಒಂದು ವಿಶ್ರಾಂತಿ ಇರೋಂಗಿಲ್ಲ, ಒಂದು ಯಾವುದೂ ಇರೋಂಗಿಲ್ಲ. ಕೊನೆಗೆ ಎಲ್ಲ ದುಡ್ಡು ಮಾಡೋದು, ಶರೀರಕ್ಕೆ ರೋಗಗಳು ಬಂದು ತೊಡರೋದು. ಆಮೇಲೆ ಮನೆಗೆ ಹೆಂಡ್ತಿ ಮಕ್ಕಳು ನಾನಾ ರೀತಿಯಿಂದ ಪ್ರಾರಬ್ಧಕ್ಕೆ ಅನುಸಾರವಾಗಿ ಶುರುವಾಗಿಬಿಡ್ತಂದ್ರೆ ಯಾಕಾರ ಇಷ್ಟೆಲ್ಲ ಯಾಕಂದ್ರೆ ಕೊನೆಗಾಲದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದಾಗ ನಿನಗೇನು ಮಾಡೋಕ್ಕಾಗಂಗಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅವರು, ಯಾಕಾರ ಇಷ್ಟೆಲ್ಲ ಸಂಪಾದನೆ ಮಾಡಿದೆ ನಾನು, ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೆ ನಾನು ಅನ್ನುವಂಥ ಚಿಂತೆ ಶುರುವಾಗ್ತದೆ. ಬಿಟ್ಟು ಹೋಗೋ ಕಾಲಕ್ಕೆ ಕೋಟಿಗಟ್ಟಲೆ ಮನೆ ಕಟ್ಸಿರ್ತಾನ, ಹೌದಾ, ಭಾಳ ದಿವಸ ಏನಿರಂಗಿಲ್ಲ. ಸ್ವಲ್ಪ ಆಸೆ ಜಾಸ್ತಿ ಇರ್ತದೆ, ಆಯುಷ್ಯ ಕಡಿಮೆ ಆಗಿಬಿಡ್ತದೆ. ರೊಕ್ಕ ರೂಪಾಯಿ ಮನಾರು ಇರ್ತಾವೆ, ಉಣಕ್ಕೆ ಆಯುಷ್ಯ ಇರಂಗಿಲ್ಲ. ಏನು ಮಾಡ್ತೀರಿ, ದುಡ್ದಿರ್ತಾರೆ 60 ವರ್ಷ ತನಕ ದುಡ್ದು ಆವಾಗ ರೊಕ್ಕ ರೂಪಾಯಿ ಭಾಳಷ್ಟು ಕೈಯಾಗಿ ಬಂದುಬಿಡ್ತಾವ. ಕೋಟಿಗಟ್ಟಲೆ ಮನೆ ಕಟ್ಸಿರ್ತಾನೆ, ಆಯುಷ್ಯ ಕಡಿಮೆ ಆಗಿದೆ. ಏನು ಮಾಡೋಕ್ಕಾಗ್ತದೆ ಹೇಳ್ರಿ ಈಗ. ಆವಾಗ ಎಷ್ಟು ಕಷ್ಟಪಟ್ಟು ಈ ಮನೆ ಕಟ್ಸಿದೆ, ಎಷ್ಟು ಆಸ್ತಿ ತೊಗೊಂಡೆ, ಅಂತಸ್ತು ತೊಗೊಂಡೆ ಅನ್ನುವಂಥದ್ದು ಈಗ ಬಿಟ್ಟು ಹೋಗ್ಬೇಕಲ್ಲ ಅನ್ನುವಂಥ ಚಿಂತೆ ಶುರುವಾಗ್ತದೆ. ಅದನ್ನು ಯಾಕಾರ ಇಷ್ಟೆಲ್ಲ ಮಾಡಿದೆ, ಯಾಕಂದ್ರೆ ಯಾಕೆ ಸಂಪಾದನೆ ಮಾಡಿಕೊಂಡೆ ಇಷ್ಟೆಲ್ಲ ಅಂತ ಒಂದು ಚಿಂತಿಸುತ್ತಾ ನೀರೊಳಗಿಂದ ಹೊರಗೆ ಹಾಕಿದಂಥ ಮೀನಿನಂಗೆ. ಯಾಕಂದರೆ ಚಡಪಡಿಸ್ತಾನೆ, ಭಾಳಷ್ಟು ಗಳಿಸಿಬಿಟ್ಟೆ, ಆದರೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನುವಂಥ ಒಂದು ದುಃಖ ಶುರುವಾಗಿಬಿಡ್ತದೆ ಕೊನೆಗೆ ನೋಡ್ರಿ. ಅದಕ್ಕೆ ಅವಾಗ ಏನಾಗ್ತದೆ, ಮನಸ್ಸು ಚಡಪಡಿಸ್ತದೆ. ಭಾಳಷ್ಟು ಮಾಡಿದೆ ನಾನು, ತಿನ್ನೋ ಟೈಮಿಗೆ ತಿನ್ನಲಿಲ್ಲ, ಹೌದಾ, ಕೂಡಿಸಿಟ್ಟ ಕೊನೆಗೆ ಆಯುಷ್ಯನೇ ಇಲ್ಲ ತಿನ್ನೋಕ್ಕೆ. ಹಾಗಾಗಿ ಅವಾಗ ಮನಸ್ಸು ಏನಾಯಿತು, ಚಂಚಲ, ಚಡಪಡಿಕೆ ಶುರುವಾಯಿತು. ಅದಕ್ಕೆ ಮುಖ್ಯವಾಗಿರುವಂಥದ್ದು, ಸುಖಕ್ಕೆ ಕಾರಣವಾಗಿರುವಂಥದ್ದು ಯಾವುದ್ರಪ್ಪ ಅಂದ್ರೆ ಮನಸ್ಸು. ನೀವು ಬೇಕಾದಷ್ಟು ರೊಕ್ಕ ಕೋಟ್ಯಾನುಗಟ್ಟಲೆ ಮನೆಯಾಗ ಇಟ್ಕೊಳ್ರಿ, ಅದಕ್ಕೆ ಒಳಗೆ ಎ ಸಿ ಅದ, ರೂಮ್ನಲ್ಲಿ ಎ ಸಿ ಅದ, ಮೈಯಾಗ ಬಿ ಪಿ ಇದ್ರಿ, ಅದಕ್ಕೆ ಮನಸ್ಸಿನಲ್ಲಿ ಬಿ ಪಿ, ಮನ್ಯಾಗ ಎ ಸಿ ಅದ ಖರೆ ಮನಸ್ಸಿನಾಗ ಬಿ ಪಿ ಇದ್ರೆ ತೊಗೊಂಡು ಏನು ಮಾಡ್ತೀರಿ. ಅದಕ್ಕೆ ರೊಕ್ಕ ರೂಪಾಯಿ ಕೋಟಿಗಟ್ಟಲೆ ಅದಾವ್ರಿ, ಮನಸ್ಸು ನೆಮ್ಮದಿಯಿಂದ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತೀರಿ. ಆದ್ರೆ ವಿಷಯಗಳ ಬೆನ್ನತ್ತಿದ್ರೆ ಮನಸ್ಸು ನೆಮ್ಮದಿ ಕೆಡಿಸ್ತದ ಕೊನೆಗೆ ಅಂತ ಹೇಳ್ತಾರೆ ಮಹಾತ್ಮರು. ಮನಸ್ಸಿಗೆ ನೆಮ್ಮದಿ ಕೆಟ್ಟಿತ್ತಂದ್ರೆ ನೀ ಯಾವಾಗ ಆನಂದವಾಗಿರ್ತೀಯೋ, ಏಟಿದ್ರಿ ಅದಕ್ಕೆ ಬಂತು. ಅದಕ್ಕೆ ನೀನು ನೆಮ್ಮದಿಯಿಂದ ಮಾಡ್ಕೊಳ್ಬೇಕಂದ್ರೆ ಆ ಮನಸ್ಸು ಆವಾಗ ಶಾಂತ ಆಗಂಗಿಲ್ಲ. ಯಾಕಂದ್ರೆ ಮಾಡಿದ್ದು ಶಾಂತವಾದಂಥ ಕೆಲಸ ಮಾಡಿಲ್ಲ ನೀನು. ಅದಕ್ಕೆ ಮಹಾತ್ಮರು ಹೇಳ್ತಾರ, ಆವಾಗ ವಿಷಯಾದಿಗಳ ಸಂಪಾದನೆಯೇ ಶ್ರೇಷ್ಠ ಅಂತ ನೀ ಸಂಪಾದನೆ ಮಾಡ್ಕೊಂಡು ಬಂದು ಕೊನೆಗೆ ಏನಾಗ್ತದ, ಅದೇ ತಿರ್ಗ ನಿಂದಿರ್ತದೆ, ಅದ್ರ ಫಲನೇ ಸಿಗ್ತದೆ. ಆವಾಗ ನಿಮ್ಗೆ ಸಮಾಧಾನ ನೆಮ್ಮದಿಲ್ಲ, ಇಷ್ಟೆಲ್ಲ ಬಿಟ್ಟು ಹೊರಡಬೇಕಲ್ಲ ಅನ್ನುವಂಥ ಮನಸ್ಸು ಚಡ್ಪಡಿಕೆ ಶುರುವಾಗಿಬಿಡ್ತದೆ. ಅದಕ್ಕೆ ಅವಾಗ ಏನಾಗ್ತದೆ, ನೀರೊಳಗೆ ತೆಗೆದು ಹಾಕಿದಂಥ ಮೀನು ಹೆಂಗೆ ಒದ್ದಾಡ್ತದೆ ಹಂಗೆ ಒದ್ದಾಡ್ತದೆ ನಿನ್ನ ಮನಸ್ಸು. ಇದನ್ನು ಚೆನ್ನಾಗಿ ತಿಳ್ಕೊ ಅಂತ ಹೇಳ್ತಾರೆ. ಅದಕ್ಕೆ ನೀನು ಈಗಿನಿಂದನೇ ಬಿಡುವಂಥ ಕೆಲಸ ಮಾಡಿ ಪ್ರತಿ ದಿವಸ ವಿಷಯಾದಿಗಳ ಬೆನ್ನು ಹತ್ತಲಾರ್ದ ಇವುಗಳನ್ನೆಲ್ಲ ಬಿಟ್ಕೊಂತ ಬಂದೆ ಅಂದರೆ ಅವಾಗ ನೀನು ನೆಮ್ಮದಿಯಾಗಿರ್ತಿ. ಒಂದೇ ಸಲಕ್ಕೆ ನೆಮ್ಮದಿಯಾಗಿ ಇರೋಕ್ಕಾಗ್ತದೆ ನಿನಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಯಾವಾಗ ವಿಷಯಾದಿಗಳ ಎಲ್ಲ ಮನಸ್ಸಿನಲ್ಲಿ ತುಂಬ್ಕೊಂಡು ಅದರಿಂದ ಸುಖ ಅಂತ ಬಂದಿ ಅಂದರೆ ಕೊನೆಗಾಲದಲ್ಲಿ ಮನಸ್ಸು ಚಡಪಡಿಸ್ತದ. ಈ ರೀತಿ ವಿಷಯಗಳು ದುಃಖಕ್ಕೆ ಕಾರಣ ಆಗ್ತದೆ ಮುಂದಿಂದ ಹೇಳ್ತಾರೆ ಅವರು. ಅದಕ್ಕೆ ಆತುರಪಟ್ಟು ಅವುಗಳನ್ನು ಬಯಸಬೇಡ. ಆತುರಪಟ್ಟು ಅವನ್ನೇ ಬಯಸಿ ಅದನ್ನು ಮಾಡ್ಬೇಕು ಅನ್ನೋದ್ರೆ ನಿನ್ನ ಮುಂದೆ ಮನಸ್ಸು ಭಾಳಷ್ಟು ಗೊಂದಲಕ್ಕೊಳಗಾಗ್ತದೆ. ಅದಕ್ಕೆ ಆ ವಿಷಯಗಳ ಮೇಲೆ ಭಾವ ಹಾಕಕ್ಕೆ ಹೋಗ್ಬೇಡ. ಮಾಡು, ನೀನು ಸಂಸಾರ ಮಾಡು, ರೊಕ್ಕ ರೂಪಾಯಿ ಮಾಡು, ಎಲ್ಲ ಮಾಡು. ಅದಕ್ಕೆ ಹೆಣ್ಣು ಮಾಯೆ ಅಲ್ಲ, ಹೆಣ್ಣು ಮಾಯೆ ಎಂಬುರು ಹೆಣ್ಣು ಮಾಯೆ ಅಲ್ಲ.
ಒನ್ನು ಮಾಯ ಎಂಬರು ಒನ್ನು ಮಾಯ ಅಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಅಲ್ಲ, ನಿನ್ನ ಮನದ ಮುಂದಣ ಆಸೆಯೇ ಮಾಯ ಕಣ ಗುಹೇಶ್ವರ ಅಂತ ಹೇಳಿದ್ರು. ಅದಕ್ಕೆ ತೆಗೆದು ಹಾಕಿಬಿಡು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ರೀತಿ ದುಃಖಕ್ಕೆ ಕಾರಣ ಆಗ್ತದೆ. ಇದು ಯಾವತ್ತು ಬಯಸಿಬಿಡಪ್ಪ ವಿಷಯಗಳು ಅಂತ ಹೇಳ್ತಾರೆ ಮಹಾತ್ಮರು. ಇನ್ನು ಒಂದು ನುಡಿ ಇತ್ತು, ಇರಲಿ, ಟೈಮ್ ಆಗ್ಯದ, ಮತ್ತೆ ನೋಡೋಣ, ಮುಂದೆ ನೋಡೋಣ.